ನಮಸ್ಕಾರ. ಇವತ್ತು ಬಿ ಎನ್ ಎಸ್ ಎಸ್ನ ಎರಡನೇ ವಿಡಿಯೋ, ಎರಡನೇ ಘಟಕದ ವಿಡಿಯೋ ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಟುಡೇ ಐ ಆಮ್ ಬ್ರಿಂಗಿಂಗ್ ಫಸ್ಟ್ ವಿಡಿಯೋ ಆನ್ ಯೂನಿಟ್ 2. ಬೈ ಆ್ಯಂಡ್ ಲಾರ್ಜ್ ಐ ಹ್ಯಾವ್ ಕಂಪ್ಲೀಟೆಡ್ ಯೂನಿಟ್ 1. ಬಿ ಎನ್ ಎಸ್ ಎಸ್ನ ಯೂನಿಟ್ 1ನ ವಿಡಿಯೋಗಳನ್ನು ನಾನು ಕಂಪ್ಲೀಟ್ ಮಾಡಿದ್ದೀನಿ. ಬಿ ಎನ್ ಎಸ್ ಎಸ್ 2023 ಸಂಬಂಧಪಟ್ಟಂಥ ಫಸ್ಟ್ ವಿಡಿಯೋನ ಕಂಪ್ಲೀಟ್ ಮಾಡಿದ್ದೀನಿ. ಈ ಎರಡನೇ ವಿಡಿಯೋನಲ್ಲಿ ನಾವು ಇವತ್ತು ಕಾಗ್ನಿಸನ್ಸ್ ಬಗ್ಗೆ ನೋಡ್ತಾ ಇದ್ದೀವಿ. ಟೇಕಿಂಗ್ ಕಾಗ್ನಿಸನ್ಸ್ ಅಂತಾರೆ. ಟೇಕಿಂಗ್ ಕಾಗ್ನಿಸನ್ಸ್ ಎಸ್, ಟೇಕಿಂಗ್ ಕಾಗ್ನಿಸನ್ಸ್ ಅಂದರೆ ಸಂಜ್ಞೇಯತೆಯನ್ನು ಪರಿಗಣಿಸುವುದು ಅಂತ. ಸಂಜ್ಞೇಯತೆಯನ್ನು ಪರಿಗಣಿಸುವುದು, ದಟ್ ಈಸ್ ವಾಟ್ ವಿ ಆರ್ ಗೋಯಿಂಗ್ ಟು ಸಿ, ಆ್ಯಂಡ್ ದಟ್ ಈಸ್ ಅವೈಲೇಬಲ್ ಇನ್ ಸೆಕ್ಷನ್ 210. ದಿಸ್ ಈಸ್ ಅವರ್ ಫಸ್ಟ್ ಪಾರ್ಟ್. ಆ್ಯಂಡ್ ಸೆಕೆಂಡ್ ಪಾರ್ಟ್, ಯಾವ ಸಂದರ್ಭದಲ್ಲಿ ಈ ಒಂದು ಸಂಜ್ಞೇಯತೆಯನ್ನು ತೆಗೆದುಕೊಳ್ಳಿಕ್ಕೆ ಆಗುವುದಿಲ್ಲ ಅಂತಕ್ಕಂಥದ್ದು. ಎಲ್ಲ ವಿಷಯದಲ್ಲೂ ನ್ಯಾಯಾಂಗ ಸಂಜ್ಞೇಯತೆಯನ್ನು ತೆಗೆದುಕೊಳ್ಳುವುದಿಲ್ಲ ಅಂತಕ್ಕಂಥದ್ದನ್ನು ನಾವು ಗಮನಿಸಬೇಕು. ಅದಕ್ಕೆ ಇರತಕ್ಕಂಥ ಇತಿಮಿತಿಗಳೇನು ಅಂತಕ್ಕಂಥದ್ದು. ಈ ಎರಡೂ ಅಂಶವನ್ನು ಸೇರಿಸಿದರೆ ನಿಮ್ಮದೊಂದು 10 ಮಾರ್ಕ್ಸಿನ ಪ್ರಶ್ನೆಗೆ ಇವತ್ತಿನ ನನ್ನ ವಿಡಿಯೋ ಆಗ್ತದೆ ಅಂಥೇಳಿ ನಾನು ಹೇಳ್ಬೋದು. ಸಿ, ದಿ ಕ್ವಶನ್ ಆಸ್ಕ್ಡ್ ಈಸ್ ಆಲ್ಸೋ ಲೈಕ್ ದಿಸ್. ಫಾರ್ ದೀಸ್ ಟೂ ಟುಗೆದರ್ ದೇರ್ ಇಸ್ ಎ ಕ್ವಶನ್. ಎರಡನ್ನು ಸೇರಿಸಿ ಒಂದು ಪ್ರಶ್ನೆಯನ್ನು ಮಾಡಲಾಗಿದೆ. ಏನು? ಮ್ಯಾಜಿಸ್ಟೇರಿಯಲ್ ಪವರ್ ಟು ಟೇಕ್ ಕಾಗ್ನಿಸನ್ಸ್ ಆ್ಯಂಡ್ ಇಟ್ಸ್ ಲಿಮಿಟೇಷನ್ಸ್. It is for 10 marks. Question repeated ಆಗಿ ಬಂದಿಲ್ಲ, so that in the next exam it can be stated as a expected question. ಯಾಕಂದರೆ ಭಾಳ ಸಲ ಬಂದಿಲ್ಲ. ನಾನು ಒಂದು 5-6 ವರ್ಷದ ಪ್ರಶ್ನೆಗಳನ್ನು ನೋಡಿದಾಗ 1 ಸಲ 2 ಸಲ ಮಾತ್ರ ಈ ಪ್ರಶ್ನೆಯನ್ನು ನೋಡಿದ್ದೀನಿ. ಆದರೆ ಇಲ್ಲಿ ಈ ಕಾಗ್ನಿಸನ್ಸ್ ಬಗ್ಗೆ ಸರಿಯಾಗಿ ತಿಳಿದುಕೊಳ್ಳೋದು ಬಹಳ ಅವಶ್ಯಕತೆ ಇದೆ. ಈ 2 ಅಂಶಗಳನ್ನು ಇವತ್ತು ನಾವು ನೋಡ್ತೀವಿ. 2 ಅಂಶಗಳನ್ನು ನೋಡ್ತೀವಿ, 2 ಅಂಶಗಳನ್ನು ನೋಡ್ತೀವಿ. ಆದರೆ ನೀವು ಒಂದು ವಿಷಯವನ್ನು ತಿಳಿದುಕೊಳ್ಬೇಕು. ಒಂದು, ಅಪರಾಧಿಕ ಕ್ರಿಯೆ ನಡೆದರೆ, ಇಫ್ ದೇರ್ ಈಸ್ ಎನ್ ಅಫೆನ್ಸ್, ಅಲ್ಟಿಮೇಟ್ಲಿ ದ ಗೋಲ್ ಆಫ್ ದ ಸ್ಟೇಟ್ ಈಸ್ ಟು ಸಿ ದ್ಯಾಟ್ ಹಿ ಈಸ್ ಪನಿಷ್ಡ್. ಗೋಲ್ ಆಫ್ ದ ಸ್ಟೇಟ್ ಈಸ್ ಟು ಸಿ ದ್ಯಾಟ್ ಹಿ ಈಸ್ ಪನಿಷ್ಡ್. ಒಂದು ಅಪರಾಧ ನಡೆದರೆ ಅಪರಾಧಕ್ಕೆ ಕಾರಣದ ವ್ಯಕ್ತಿ ಇದನ್ನಲ್ಲ, ಅವನಿಗೆ ಶಿಕ್ಷೆ ಆಗಬೇಕು. ಆವಾಗ ಅದು ಒಂದು ಪ್ರೋಸೆಸ್ ಆಗುತ್ತೆ. ಅದನ್ನು ಮಾಡುವಂತಹ ಒಂದು ಪ್ರಕ್ರಿಯೆ ಬಿ ಎನ್ ಎಸ್ ಎಸ್. ಯಾವ ರೀತಿ ಆಗ್ತದೆ ಇದು? ಇಫ್ ದೆರ್ ಈಸ್ ಎನ್ ಅಫೆನ್ಸ್. ನನ್ನ ಕಾನ್ಸೆಪ್ಟ್ಗೆ ನಾನು ಕಾಗ್ನಿಜಿಬಲ್ ಅಂತಲೇ ತಗೋತೀನಿ. ಈ ಅಫೆನ್ಸನ್ನು ನಾನು ಗಂಭೀರ ಅಫೆನ್ಸ್ ಅಂತ ತೊಗೊತೀನಿ. ಕಾಗ್ನಿಜಿಬಲ್ ಅಫೆನ್ಸ್. ಈ ಅಫೆನ್ಸ್ ಆದ ಕೂಡಲೇ ನೆಕ್ಸ್ಟ್ ನಡೆಯುವಂತಹ ಕ್ರಿಯೆ ಏನು ಅಂತಂದರೆ FIR. ನೆಕ್ಸ್ಟ್ ನಡೆಯುವಂತಹ ಕ್ರಿಯೆ FIR. ಇಲ್ಲಿಂದ ಪ್ರಾರಂಭ ಆಗುತ್ತೆ. ಫಸ್ಟ್ ಇನ್ಫಾರ್ಮೇಷನ್ ರಿಪೋರ್ಟ್, FIR ಆಗ್ತದೆ. ಒಂದು ಅಪರಾಧ ಆದ ಕೂಡಲೇ ಅಪರಾಧದ ಮಾಹಿತಿ ಇದೆಯಲ್ವಾ, ಅದು ಕಾಗ್ನಿಜಬಲ್ ಇದ್ದು, ಆ ಮಾಹಿತಿಯನ್ನು ನೀವು ಪೊಲೀಸ್ ಸ್ಟೇಷನಿಗೆ ಕೊಟ್ಟು ಕೂಡಲೇ, ಈ ಮಾಹಿತಿ ಕೊಟ್ಟು ಕೂಡಲೇ ನಿಮ್ಮ ಮಾಹಿತಿ ರೆಕಾರ್ಡ್ ಆಗುತ್ತೆ. ಅದಕ್ಕೆ ನಾವೇನಂತೀವಿ? FIR. ಪೊಲೀಸ್ ಸ್ಟೇಷನಲ್ಲಿ ಇಟ್ಟಂತಹ ಒಂದು ರಿಜಿಸ್ಟರ್ ಇರುತ್ತೆ. ಫಸ್ಟ್ ಇನ್ಫಾರ್ಮೇಷನ್ ರಿಪೋರ್ಟಲ್ಲಿ ಅದು ಎಂಟ್ರಿ ಆಗುತ್ತೆ. ಎಂಟ್ರಿ ಆದ ಕೂಡಲೇ ಇದು ಕಾಗ್ನಿಜಿಬಲ್ ಅಫೆನ್ಸ್ ಆಗಿರುವುದರಿಂದ ವಿಚಾರಣೆ ಸ್ಟಾರ್ಟ್ ಆಗುತ್ತೆ. ಅಲ್ಲಿ ಮೇ ಬಿ ಪ್ರಿಲಿಮಿನರಿ ಎನ್ಕ್ವೈರಿ ಪ್ಲಸ್ ಇನ್ವೆಸ್ಟಿಗೇಷನ್. ತನಿಖೆ ನೋಡಿ, ಪ್ರಾಥಮಿಕ ವಿಚಾರಣೆ ಮತ್ತು ತನಿಖೆ. ಪ್ರಾಥಮಿಕ ವಿಚಾರಣೆ ಇದು ಇರ್ಬೋದು, ಇರಲಿಕ್ಕಿಲ್ಲ. ದಿಸ್ ಈಸ್ ಆಪ್ಷನಲ್. ವಾಟ್ ಈಸ್ ಇಂಪಾರ್ಟೆಂಟ್ ಈಸ್ ತನಿಖೆ ನಡೀತದೆ, ರೈಟ್? ಈ ತನಿಖೆ ನಡೆದ ನಂತರ ಅವರಿಗೆ ಸರಿಯಾದ ಸಾಕ್ಷ್ಯಾಧಾರಗಳು ಸಿಕ್ಕರೆ ಆ ಸಾಕ್ಷ್ಯಾಧಾರಗಳನ್ನು ಅವರೇನು ಮಾಡ್ತಾರೆ? ನ್ಯಾಯಾಲಯಕ್ಕೆ ಸಲ್ಲಿಸ್ತಾರೆ. ಆದರೆ ಸಾಕ್ಷ್ಯಾಧಾರಗಳು ಸಿಗದೆ ಹೋದರೆ ಫೈನಲ್ ರಿಪೋರ್ಟನ್ನು ಸಬ್ಮಿಟ್ ಮಾಡ್ತಾರೆ.
So they will then submit a report, police report. It may be a charge sheet. This police report either may be a charge sheet or it may be a final report. ಫೈನಲ್ ರಿಪೋರ್ಟ್ ಅಂದರೆ ಸಾಬೀತಾಗಿಲ್ಲ, ಚಾರ್ಜ್ ಶೀಟ್ ಅಂದರೆ ಅದರಲ್ಲಿ ಚಾರ್ಜ್ಗಳಿದೆ ಅಂತ ಅರ್ಥ, ಸಾಬೀತಾಗಿದೆ ಅಂತ ಅರ್ಥ. ಈ ರಿಪೋರ್ಟ್ ಆದಮೇಲೆ ನಮಗೇನಾಗಬೇಕು ಅಂತಂದರೆ, ನೆಕ್ಸ್ಟ್ ಕಮ್ಸ್ ದ ಟ್ರಯಲ್ ಹ್ಯಾಸ್ ಟು ಸ್ಟಾರ್ಟ್. ದ ಟ್ರಯಲ್ ಹ್ಯಾಸ್ ಟು ಸ್ಟಾರ್ಟ್. ಈ ಟ್ರಯಲ್ ನಡೆದ ಮೇಲೆ ಆಮೇಲೆ ಇಟ್ ವಿಲ್ ಎಂಡ್ ಅಪ್ ಇನ್ ಐದರ್ acquittal or conviction. ಇಲ್ಲಿ ಶಿಕ್ಷೆ ಆಗ್ಬೋದು ಅಥವಾ ಖುಲಾಸೆ ಆಗ್ಬೋದು, ಶಿಕ್ಷೆ ಆಗ್ಬೋದು. ಅದು ಟ್ರಯಲ್ಲಿನ ನಂತರ ಬರ್ತಕ್ಕಂತಹ ನಾವೇನಂತೀವಿ ಅದಕ್ಕೆ ಜಡ್ಜ್ಮೆಂಟ್ ಅಂತೀವಿ. ಈ ಜಡ್ಜ್ಮೆಂಟಿನ ಔಟ್ಪುಟ್, ಟ್ರಯಲ್ ನಂತರ ಜಡ್ಜ್ಮೆಂಟಿನ ಔಟ್ಪುಟ್ ಇವುಗಳು, ಈ ಒಂದು ವ್ಯವಸ್ಥೆ. ಆದರೆ ಇವತ್ತು ನಾವು ನೋಡುತ್ತಿರುವಂತಹ ವಿಷಯ ಏನು ಅಂತಂದರೆ ಈ ಮಧ್ಯದಲ್ಲಿರ್ತಕ್ಕಂಥದ್ದು. ದಿಸ್ ಈಸ್ ಕಾಗ್ನಿಸನ್ಸ್. ಆಮೇಲೆ ಇದು ಜುಡಿಷಿಯಲ್ ಪ್ರೋಸೆಸ್. ದಿಸ್ ಈಸ್ ಜುಡಿಷಿಯಲ್ ಪ್ರೋಸೆಸ್. ನಾವು ನೋಡ್ತಾ ಇರುವಂಥದ್ದು ಜುಡಿಷಿಯಲ್ ಪ್ರೋಸೆಸ್. ನೋಡಿ, ಈ ಇರ್ತಕ್ಕಂಥ ಹಿಂದಿನ ಎಲ್ಲ ವ್ಯವಸ್ಥೆಯನ್ನು ನೋಡಿದ್ರೆ ನಾವು ಇಟ್ ಈಸ್ ಆಲ್ ಸ್ಟೇಟ್ಸ್ ಪ್ರೋಸೆಸ್. ಇದೆಲ್ಲ ಪೊಲೀಸ್ ರಿಪೋರ್ಟಿನ ತನಕ ನಾವು ನೋಡುವಂಥದ್ದು ಏನು ಕೆಲಸ ಇದು ಅಂತಂದರೆ, ಇದು ಎಲ್ಲವೂ ರಾಜ್ಯದ ಕೆಲಸ, ಪೊಲೀಸಿನ ಕೆಲಸ. ನಾವು ಇದನ್ನು ನೋಡಿದ್ದೀವಿ. ಒಂದು ವೇಳೆ ಪೊಲೀಸರು ಗಮನ ಹರಿಸಲಿಲ್ಲ ಅಂತಂದ್ರೆ ನಾವೇನು ಮಾಡ್ತೀವಿ, ಸ್ಟ್ರೇಟ್ ಅವೇ ಜಡ್ಜ್ ಹತ್ರ ಹೋಗ್ತೀವಿ, ಕಂಪ್ಲೇಂಟ್ ಕೊಡ್ತೀವಿ. ಜುಡಿಷಿಯಲ್ ಮ್ಯಾಜಿಸ್ಟ್ರೇಟ್ ಹತ್ರ ಹೋಗಿ ಕಂಪ್ಲೇಂಟ್ ಕೊಡ್ತೀವಿ. ಅದನ್ನು ಹಿಂದೆ ನಾನು ವಿವರವಾಗಿ ಹೇಳಿದ್ದೀನಿ. ಒಂದು ಟ್ರಯಲನ್ನು, ಪ್ರೋಸೆಸ್ಸನ್ನು ಸ್ಟಾರ್ಟ್ ಮಾಡಬೇಕು ಅಂತಂದರೆ, ಈ ಪ್ರೋಸೆಸ್ಸನ್ನು ಸ್ಟಾರ್ಟ್ ಮಾಡಬೇಕು ಅಂತಂದರೆ ಅಲ್ಲೊಂದು ಮಹತ್ತರವಾದಂತಹ ಒಂದು ಪ್ರಕ್ರಿಯೆ ಇದೆ, ಬಹಳ ಇಂಪಾರ್ಟೆಂಟ್ ಪ್ರಕ್ರಿಯೆ. ಅದಕ್ಕೆ ನಾವೇನಂತೀವಿ, ಟೇಕಿಂಗ್ ಕಾಗ್ನಿಸನ್ಸ್ ಅಂತ ಹೇಳ್ತೀವಿ. ದ್ಯಾಟ್ ವಿ ಆರ್ ಗೋಯಿಂಗ್ ಟು ಸ್ಟಡಿ ಟುಡೇ. ಟೇಕಿಂಗ್ ಕಾಗ್ನಿಸನ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಬಹಳಷ್ಟು ಸಲ ನಾವು ಇವುಗಳನ್ನು ಸೀಕ್ವೆನ್ಸನ್ನು ನೋಡಿದ್ದೀವಿ, ಇದನ್ನು ಗಮನ ಹರಿಸೋದೇ ಇಲ್ಲ. ಮತ್ತು ಇದು ಬಹಳ ಪ್ರಮುಖವಾದಂಥದ್ದು ಅಂತಕ್ಕಂಥದ್ದು. ಅಂದರೆ ಆ್ಯಕ್ಚುಲಿ ಟೇಕಿಂಗ್ ಕಾಗ್ನಿಸನ್ಸ್ ಈಸ್ ಸಚ್ ಎ ಸಬ್ಜೆಕ್ಟ್ ವೇರ್ ದಿ ಸ್ಟೇಟ್ ಈಸ್ ಪ್ರಾಪರ್ಲಿ ಕಂಟ್ರೋಲ್ಡ್. ಬೈ ದಿ ಜುಡಿಷಿಯರಿ. ಎಸ್. ನೌ magisterial power to take cognizance. Here when I say magistrate, it is always ಜುಡಿಷಿಯಲ್ ಮ್ಯಾಜಿಸ್ಟ್ರೇಟ್. BNSSನಲ್ಲಿ ನಾವು ಮ್ಯಾಜಿಸ್ಟ್ರೇಟ್ ಅಂದರೆ ನೀವು ಅರ್ಥ ಏನು ಮಾಡ್ಕೋಬೇಕು, ಜುಡಿಷಿಯಲ್ ಮ್ಯಾಜಿಸ್ಟ್ರೇಟ್ ಅಂತಲೇ ಮಾಡ್ಕೋಬೇಕು, ನ್ಯಾಯಿಕ ಮ್ಯಾಜಿಸ್ಟ್ರೇಟರುಗಳು ಅಂತಲೇ ಮಾಡ್ಕೋಬೇಕು. ಅದನ್ನು ಎಕ್ಸಿಕ್ಯೂಟಿವ್ ಮ್ಯಾಜಿಸ್ಟ್ರೇಟ್ ಅಂದ್ಕೋಬಾರ್ದು. ನೋಡಿ, ಟೇಕಿಂಗ್ ಕಾಗ್ನಿಸನ್ಸ್ ಅಂದ್ರೆ ಏನು ಅನ್ನೋದನ್ನು ನಾನು ಇಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಅದನ್ನು ಇನ್ನೂ ಒಂದು ಹೇಳ್ತಾರೆ, ಟೇಕಿಂಗ್ ನೋಟಿಸ್ ಅಂತ ಹೇಳ್ತಾರೆ. ಟೇಕಿಂಗ್ ಅಂದರೆ ಮ್ಯಾಜಿಸ್ಟ್ರೇಟ್ ಆದವರು ಒಂದು ಅಪರಾಧ ನಡೆದಿದೆ ಅನ್ನುವುದನ್ನು ಗಮನಕ್ಕೆ ತೆಗೆದುಕೊಳ್ಳುವುದು. ನೋಡಿ, ಅಂಡರ್ ಕ್ರಿಮಿನಲ್ ಪ್ರೊಸೀಜರ್ ಕಾಗ್ನಿಸನ್ಸ್ ಮೀನ್ಸ್ ದ ಸ್ಟೇಜ್ ವೆನ್ ದ ಮ್ಯಾಜಿಸ್ಟ್ರೇಟ್ ಟೇಕ್ಸ್ ಜುಡಿಷಿಯಲ್ ನೋಟಿಸ್ ಆಫ್ ಅಫೆನ್ಸ್. ಜುಡಿಷಿಯಲ್, ನ್ಯಾಯಿಕವಾಗಿ ಅವ್ರು ಏನು ಮಾಡ್ತಾರೆ ಅಂತಂದರೆ ಅದನ್ನು ಗಮನಿಸ್ತಾರೆ. ಏನನ್ನು ಗಮನಿಸ್ತಾರೆ? ಅಪರಾಧ ನಡೆದಿದೆ ಎನ್ನುವುದನ್ನು ಗಮನಿಸ್ತಾರೆ. ಈ ಅಪರಾಧ ನಡೆದಿದೆ ಎನ್ನುವುದನ್ನು ಗಮನಿಸುವುದು ಯಾವಾಗ ಅಂತಂದರೆ, ಯಾರಾದರೂ ಅವ್ರಿಗೆ ಕಂಪ್ಲೇಂಟ್ ಕೊಟ್ಟರೆ, ಪೊಲೀಸ್ ರಿಪೋರ್ಟ್ ಬಂದರೆ, ಅಥವಾ ಯಾವುದೇ ಒಂದು ಮೂಲದಿಂದ ಅವರ ಗಮನಕ್ಕೆ ಬಂದರೆ, ಅಥವಾ ಅವರೇ ಸ್ವತಃ ಕಂಡ್ರೆ, ಈ ಎಲ್ಲ ಸಂದರ್ಭಗಳಲ್ಲಿ ಅವರೇನು ಮಾಡ್ತಾರೆ, ಕಾಗ್ನಿಸನ್ಸ್ ತಗೊಳ್ಳುವಂತಹ ಅಧಿಕಾರ ಅವರಿಗೆ ಇದೆ. ಆ್ಯಂಡ್ ಡಿಸೈಡ್ಸ್ ಟು ಪ್ರೊಸೀಡ್. ಒಮ್ಮೆ ಕಾಗ್ನಿಸನ್ಸ್ ಅಂತ ತಗೊಂಡ ಮೇಲೆ ದೆನ್ ದ ಪ್ರೊಸೆಸ್ ಸ್ಟಾರ್ಟ್ಸ್, ಟ್ರಯಲ್ ಪ್ರೊಸೆಸ್ ಸ್ಟಾರ್ಟ್ಸ್. BNSನಲ್ಲಿ ಕಾಗ್ನಿಸನ್ಸ್ ಎಂದರೆ ಅಪರಾಧವನ್ನು ನ್ಯಾಯತಃ ಗಮನಕ್ಕೆ ತೆಗೆದುಕೊಳ್ಳುವುದು. ನ್ಯಾಯತರ ಗಮನಕ್ಕೆ ತೆಗೆದುಕೊಂಡು
ಮುಂದಿನ ಹಂತಗಳನ್ನು ಪ್ರಾರಂಭಿಸುವುದು. ನೋಡಿ, ದಿಸ್ ಈಸ್ ಎ ಮೆಂಟಲ್ ಆ್ಯಕ್ಟ್ ಆಫ್ ಜುಡಿಷಿಯರಿ. ದಿಸ್ ಈಸ್ ಎ ಮೆಂಟಲ್ ಆ್ಯಕ್ಟ್ ಆಫ್ ಜುಡಿಷಿಯರಿ, ನಾಟ್ ಇಶ್ಯೂಯಿಂಗ್ ಪ್ರೊಸೆಸ್ ಬಟ್ ಡಿಸೈಡಿಂಗ್. ನೋಡಿ, ಇಟ್ ಈಸ್ ನಾಟ್ ಇಶ್ಯೂಯಿಂಗ್ ಪ್ರೊಸೆಸ್. ಫಾರ್ ಎಕ್ಸಾಂಪಲ್, he may ask the police to investigate. That is not cognizance. He may issue warrant. That is not cognizance. Not issuing process. ಇದು ಪ್ರೋಸೆಸ್ನ ಇಶ್ಯೂ ಮಾಡುವ ಪ್ರಕ್ರಿಯೆ ಅಲ್ಲ, ಬರೀ ಗಮನಿಸುವ ಪ್ರಕ್ರಿಯೆ. ಏನು ಗಮನಿಸುವುದು? ಅಪರಾಧ ನಡೆದಿದೆ ಅಂತೇಳಿ. ಬಟ್ ಡಿಸೈಡಿಂಗ್, ಐ ವಿಲ್ ಎನ್ಕ್ವೈರ್ ಇನ್ ಟು ಟ್ರೈ ಟು ದಿಸ್. ಪ್ರೊಸೆಸ್ ಅಂದ್ರೆ ಏನು? ಐ ವಿಲ್ ಎನ್ಕ್ವೈರ್ ಇನ್ ಟು ಆ್ಯಂಡ್ ಟ್ರೈ ದಿಸ್. ಇದನ್ನು ನಾನು ತನಿಖೆ ಮಾಡುವ ನಿರ್ಧಾರವನ್ನು ತೆಗೆದುಕೊಂಡಿದ್ದೀನಿ ಅನ್ನುವಂತಹ ಒಂದು ಸ್ಟೇಜ್ ಅದು. ದಟ್ ಈಸ್ ವಾಟ್ ಈಸ್ ನೋನ್ ಆ್ಯಸ್ ಟೇಕಿಂಗ್ ಕಾಗ್ನಿಜನ್ಸ್ ಅಂತಕ್ಕಂಥದ್ದು. ನೋಡಿ, ಟೇಕಿಂಗ್ ಕಾಗ್ನಿಜನ್ಸ್ ಅಂದರೆ ಇದು. ಆ್ಯಂಡ್ ದಿಸ್ ಈಸ್ ಅವೈಲೇಬಲ್ ಹಿಯರ್. ದಿಸ್ ಈಸ್ ಅವೈಲೇಬಲ್ ಇನ್ ಬಿಟ್ವೀನ್ ದಿಸ್ ಸ್ಟೇಜ್. Actually, this is the stage. After police report, this is one input. There may be other input auto. Other input is a complaint. ಯಾರು ಕಂಪ್ಲೇಂಟ್ ಕೊಡ್ಬೋದು? ಕಂಪ್ಲೇಂಟ್ ಆಫ್ ಫ್ಯಾಕ್ಟ್ಸ್ ಕೊಡ್ಬೋದು, ಅಥವಾ ತಾವೇ ಇನ್ಫಾರ್ಮೇಷನ್ ಮೇಲೆ ಮಾಡ್ಬೋದು. ಇದೆಲ್ಲನೂ ಇಷ್ಟು 3 ಸ್ಟೇಜ್ ಇದು ಬರ್ತವೆ. ಅವೆಲ್ಲವೂ ಈ ಸ್ಟೇಜಲ್ಲಿ ಕಾಗ್ನಿಸೆನ್ಸ್ ತಗೊಳ್ಳುವಂತಹ ಸ್ಟೇಜ್ ಇದು ಬರ್ತದೆ. ಅದು ಆದಮೇಲೆ ಪ್ರೋಸೆಸ್ ಸ್ಟಾರ್ಟ್ ಆಗ್ತದೆ. ದೆನ್ ಪ್ರೋಸೆಸ್ ವಿಲ್ ಸ್ಟಾರ್ಟ್. ಸೊ ದಟ್ ಈಸ್ ವಾಟ್ ಈಸ್ ಎಕ್ಸ್ಪ್ಲೇನ್ಡ್ ಹಿಯರ್. ನೌ ಲೆಟ್ ಅಸ್ ಪ್ರೊಸೀಡ್ ಫರ್ದರ್. ಮ್ಯಾಜಿಸ್ಟೇರಿಯಲ್ ಪವರ್ ಟು ಟೇಕ್ ಕಾಗ್ನಿಸೆನ್ಸ್. ನೋಡಿ, ಇದು ಜುಡಿಷಿಯಲ್ ಮ್ಯಾಜಿಸ್ಟ್ರೇಟ್ಗೆ ಇರುವಂತಹ ಅಧಿಕಾರ. ಈ ಅಧಿಕಾರವನ್ನು ನಾವು BNSನ ಕಲಮು 210ರಲ್ಲಿ ಕೊಟ್ಟಿದ್ದೀವಿ. ದ ಪವರ್ ದಟ್ ಈಸ್ ಅವೈಲೇಬಲ್ ಟು ಟೇಕ್ ಕಾಗ್ನಿಸೆನ್ಸ್ ಈಸ್ ಅವೈಲೇಬಲ್ ಇನ್ ಸೆಕ್ಷನ್ 210. ಸೆಕ್ಷನ್ 210 ರೀಎನಾಕ್ಟ್ಸ್ ದ ಅರ್ಲಿಯರ್ CRPC. ಇದನ್ನು ಬಿಟ್ಟುಬಿಡಿ, ನೀವು CRPC ಬರೀಬೇಕಂತೇನಿಲ್ಲ. ಯು ಕ್ಯಾನ್ ಓನ್ಲಿ ಸೇ ಸೆಕ್ಷನ್ 210 ಈಸ್ ಹ್ಯಾವಿಂಗ್ ದ ಪವರ್, ಬಿಕಾಸ್ ವಿ ಆರ್ ಸ್ಟಡಿಂಗ್ ಓನ್ಲಿ BNSS. ಫರ್ಗೆಟ್ ಅಬೌಟ್ CRPC. ಎ ಮ್ಯಾಜಿಸ್ಟ್ರೇಟ್ ಆಫ್ ದ ಫಸ್ಟ್ ಕ್ಲಾಸ್. ನೋಡಿ, ಇದು ಪವರ್ ಯಾರಿಗಿದೆ? ಇಟ್ ಈಸ್ ಅವೈಲೇಬಲ್ ಟು ದ ಜುಡಿಷಿಯಲ್ ಮ್ಯಾಜಿಸ್ಟ್ರೇಟ್ ಫಸ್ಟ್ ಕ್ಲಾಸ್, JMFC. He has got the power to take cognizance. ಕಾಗ್ನಿಸೆನ್ಸ್. ಈ ಕಾಗ್ನಿಸೆನ್ಸ್ ತಗೊಳ್ಳುವಂತಹ ಅಧಿಕಾರ ಇರುವಂಥದ್ದು, ಒರಿಜಿನಲ್ ಅಧಿಕಾರ ಇರುವಂಥದ್ದು ಜುಡಿಷಿಯಲ್ ಫಸ್ಟ್ ಕ್ಲಾಸ್ ಮ್ಯಾಜಿಸ್ಟ್ರೇಟ್ಗೆ. ಆದರೆ ಇಲ್ಲಿ CJM ಸೆಕೆಂಡ್ ಕ್ಲಾಸ್ ಮ್ಯಾಜಿಸ್ಟ್ರೇಟ್ಗೂ ಕೊಡ್ಬೋದು. ಆರ್ ಎ ಸೆಕೆಂಡ್ ಕ್ಲಾಸ್ ಮ್ಯಾಜಿಸ್ಟ್ರೇಟ್ ಆರ್ ಎ JMSC, ಬಟ್ ದಿಸ್ JMSC will get his power only from CJM, Chief Judicial Magistrate. Chief Judicial Magistrate can give this power of 210 to the second class magistrate also. To take cognizance. ಸಂಜ್ಞೇಯತೆಯನ್ನು ತೆಗೆದುಕೊಳ್ಳುವಂತಹ ಒಂದು ಅಧಿಕಾರವನ್ನು ಒರಿಜಿನಲಿ ಫಸ್ಟ್ ಕ್ಲಾಸ್ ಮ್ಯಾಜಿಸ್ಟ್ರೇಟಿಗೆ ಮಾತ್ರ ಇರ್ತದೆ. ಅದನ್ನು ಸೆಕೆಂಡ್ ಕ್ಲಾಸ್ ಮ್ಯಾಜಿಸ್ಟ್ರೇಟ್ಗೂ ಚೀಫ್ ಜುಡಿಷಿಯಲ್ ಮ್ಯಾಜಿಸ್ಟ್ರೇಟ್ ಬೇಕು ಅಂದರೆ ಕೆಲಸದ ಒತ್ತಡ ಇದಂತೆ ಅವರಿಗೂ ಜವಾಬ್ದಾರಿಯನ್ನು ಕೊಡ್ಬೋದು. ಮೊದಲ ದರ್ಜೆಯ ಮ್ಯಾಜಿಸ್ಟ್ರೇಟ್ ಅಥವಾ ಮುಖ್ಯ ನ್ಯಾಯಿಕ ಮ್ಯಾಜಿಸ್ಟ್ರೇಟ್ ಅವರಿಂದ ಅಧಿಕಾರ ನೀಡಿದ್ದರೆ, ದ್ವಿತೀಯ ದರ್ಜೆಯ ಮ್ಯಾಜಿಸ್ಟ್ರೇಟ್ ಕೂಡ ಕಾನೂನು ಪ್ರಕಾರ ಅಪರಾಧ ಸಂಜ್ಞೇಯವನ್ನು 3 ವಿಧಗಳಲ್ಲಿ ತೆಗೆದುಕೊಳ್ಳಬಹುದು. ಆನ್ 3 ಇನ್ಸ್ಟನ್ಸಸ್, 3 ಸಂದರ್ಭಗಳಲ್ಲಿ ಈ ಒಂದು ಅಧಿಕಾರವನ್ನು ತಗೋಬಹುದು. ಆದರೆ ಇವರಿಗೆ ಆ ವಿಷಯಕ್ಕೆ ಜುರಿಸ್ಡಿಕ್ಷನ್ ಇರಬೇಕು. ವಿದಿನ್ ಹೀಸ್ ಜುರಿಸ್ಡಿಕ್ಷನ್. ಯಾರಿಗೆ? ಈ ಸೆಕೆಂಡ್ ಕ್ಲಾಸ್ ಮ್ಯಾಜಿಸ್ಟ್ರೇಟ್ಗೆ. ಬಟ್ ಇಟ್ ಈಸ್ ನಾಟ್ ಅಪ್ಲಿಕೇಬಲ್ ಟು JMFA. ಫಸ್ಟ್ ಕ್ಲಾಸ್ ಮ್ಯಾಜಿಸ್ಟ್ರೇಟ್ ಕಾಗ್ನಿಸೆನ್ಸ್ ತಗೋಬಹುದು. ಹಿ ಹ್ಯಾಸ್ ಗಾಟ್ ದಿ ಪವರ್, ಇನ್ಹೆರೆಂಟ್ ಪವರ್ ಅಂಡರ್ ಸೆಕ್ಷನ್ 210. Yes, what are all the 3 modes? One mode is available in 200 subsection 1 clause A. ಇದರಲ್ಲಿ ಮೊದಲನೆಯ ಸಂದರ್ಭ ಏನು? ಮೊದಲನೆಯ ಸಂದರ್ಭ, ಯಾರಾದರೂ ದೂರನ್ನು ಕೊಟ್ಟರೆ, when a complaint is given, ದೂರು ಕೊಟ್ಟಾಗ ಯಾವುದರ ಬಗ್ಗೆ? ವಾಸ್ತವದ ಬಗ್ಗೆ.
ಸತ್ಯತೆಯ ಬಗ್ಗೆ. ಏನು ಸತ್ಯತೆಯ ಬಗ್ಗೆ? ಒಂದು ಅಪರಾಧ ನಡೆದಿದೆ ಎನ್ನುವ ಸತ್ಯತೆಯ ಬಗ್ಗೆ ಯಾರಾದರೂ ದೂರು ಕೊಟ್ಟರೆ, ಯಾವುದೇ ಒಂದು ಅಪರಾಧ ನಡೆದಿದೆ ಅಂತಕ್ಕಂತಹ ಸತ್ಯಾಸತ್ಯತೆಯನ್ನು ಒಳಗೊಂಡಂತಹ ಮಾಹಿತಿಯನ್ನು ನೇರವಾಗಿ ಮ್ಯಾಜಿಸ್ಟ್ರೇಟ್ ಅವರಿಗೆ ಕೊಟ್ಟಾಗ ಅವರು ಅದನ್ನು ಗಮನಕ್ಕೆ, ಕಾಗ್ನಿಜೆನ್ಸ್ಗೆ ತಗೋಬಹುದು, ಕಾಗ್ನಿಜೆನ್ಸ್ಗೆ ಅಥವಾ ಸಂಜ್ಞೇಯತೆಗೆ ತೆಗೆದುಕೊಳ್ಳಬಹುದು. ಅಂದರೆ ಅಪ್ಲೈಯಿಂಗ್ ಹೀಸ್ ಜುಡಿಷಿಯಲ್ ಮೈಂಡ್, ಹಿ ಕ್ಯಾನ್ ಡಿಸೈಡ್ ಟು ಪ್ರೊಸೀಡ್ ಫರ್ದರ್. He can decide to proceed further. This is situation number 1. Situation number 1, and the section is 210(1)(a). Then 210(1)(b) is another situation. This is second situation. ಏನಿದು? when a police report is received. ಮೊದಲನೇದರಲ್ಲಿ ಯಾರೋ ವ್ಯಕ್ತಿಗಳು ದೂರು ಕೊಡ್ತಾರೆ, ಎರಡನೇದರಲ್ಲಿ ಪೊಲೀಸರು ವರದಿಯನ್ನು ಕೊಡ್ತಾರೆ. ಪೊಲೀಸರು ವರದಿಯನ್ನು ಕೊಟ್ಟಾಗ ಪೊಲೀಸ್ ವರದಿ, ಇದಕ್ಕೆ ಚಾರ್ಜ್ ಶೀಟು ಅಂತಾರೆ. ಇದರಲ್ಲಿ ಎರಡು ಥರ ಇದೆ, ಒಂದು ಫೈನಲ್ ರಿಪೋರ್ಟ್ ಅಂತಾರೆ, ಇನ್ನೊಂದು ಚಾರ್ಜ್ ಶೀಟ್ ಅಂತಾರೆ. ಸಾಮಾನ್ಯವಾಗಿ ಫೈನಲ್ ರಿಪೋರ್ಟ್ ಅಂದರೆ ಏನು, ಅದರ ಅರ್ಥ ಅಂದರೆ ದಾಖಲೆ ಅವರಿಗೆ ಸಿಕ್ಕಿಲ್ಲ ಅಂತ, ಸಾಬೀತು ಮಾಡಲಿಕ್ಕೆ ಆಗಿಲ್ಲ ಅಂತ. ವೆನ್ ಎ ಮ್ಯಾಜಿಸ್ಟ್ರೇಟ್ ರಿಸೀವ್ಸ್ ಎ ಪೊಲೀಸ್ ರಿಪೋರ್ಟ್, ಇಟ್ ಮೇ ಬಿ ಐದರ್ ಎ ಫೈನಲ್ ರಿಪೋರ್ಟ್ ಆರ್ ಎ ಚಾರ್ಜ್ ಶೀಟ್. ಅಂಡರ್ ಸೆಕ್ಷನ್ 193 ಆಫ್ BNSS ಅವರಿಗೆ, ಪೊಲೀಸರಿಗಿರುವಂತಹ ಅಧಿಕಾರ ಏನು, ರಿಪೋರ್ಟ್ ಕೊಡುವಂತಹ ಅಧಿಕಾರ ಕಲಮು 193ರಲ್ಲಿದೆ. ಅದನ್ನು ಕೊಟ್ಟಾಗ ಅದನ್ನು ತಗೊಂಡು ಅವ್ರು ಏನು ಮಾಡ್ಬೋದು, ಹಿ ಕ್ಯಾನ್ ಟೇಕ್ ಕಾಗ್ನಿಸನ್ಸ್. ಎರಡನೆಯ ಸಂದರ್ಭ. ಆದರೆ ಈ ಎರಡನೆಯ ಸಂದರ್ಭದಲ್ಲಿ ಕೂಡ ಅವರು ಕಾಗ್ನಿಸನ್ಸ್ ತಗೊಳ್ಳುವಂತಹ ಒಂದು ಸ್ಥಿತಿ ಇದೆಯಲ್ಲ, ಅದು ಇಟ್ ಈಸ್ ಅಕಾರ್ಡಿಂಗ್ ಟು ಹೀಸ್ ಜುಡಿಷಿಯಲ್ ಡಿಸ್ಕ್ರಿಷನ್. ನ್ಯಾಯಿಕವಾದಂತಹ ವಿವೇಚನ ಅಧಿಕಾರವನ್ನು ಅವರಿಲ್ಲಿ ಉಪಯೋಗ ಮಾಡ್ತಾರೆ. ಏನು? ದ ಮ್ಯಾಜಿಸ್ಟ್ರೇಟ್ ಮೇ ಆರ್ ಮೇ ನಾಟ್ ಕನ್ಸಿಡರ್ ದ ಅಬ್ಸರ್ವೇಷನ್ ಆಫ್ ದ ಫೈನಲ್ ರಿಪೋರ್ಟ್. ಆ ಅಂತಿಮ ವರದಿಯಲ್ಲಿ ಕೊಟ್ಟಂತಹ ಏನು ಅವರ ವರದಿ ಇರ್ತದಲ್ಲ, ಆ ವರದಿಯನ್ನು ಅವರು ಕನ್ಸಿಡರ್ ಮಾಡ್ಬೋದು, ಕನ್ಸಿಡರ್ ಮಾಡದೇ ಇರ್ಬೋದು. ಟು ಟೇಕ್ ಕಾಗ್ನಿಸನ್ಸ್, ಸಂಜ್ಞೇಯತೆ ತೆಗೆದುಕೊಳ್ಳಲಿಕ್ಕೆ. ಈಗ ಪೊಲೀಸ್ ವರದಿಯಲ್ಲಿ ಏನು ಅಪರಾಧವೇ ನಡೆದಿಲ್ಲ ಅಂತ ಹೇಳಿದರೂ ಕೂಡ ಇವರು ಅಪರಾಧ ನಡೆದಿದೆ ಅಂತ ಡಿಸಿಷನ್ ತಗೋಬೋದು. ಅಥವಾ ಅವ್ರನ್ನ ಅಪರಾಧ ನಡೆದಿದೆ ಎಂದು ಡಿಸಿಷನ್ ಯಾರು ಪೊಲೀಸರು ರಿಪೋರ್ಟ್ ಕೊಟ್ಟಾಗ ಅಪರಾಧ ನಡೆದಿಲ್ಲ ಅಂತಕ್ಕಂಥ ಡಿಸಿಷನನ್ನು ನ್ಯಾಯಾಧೀಶರು ತೆಗೆದುಕೊಳ್ಬೋದು. ಆನ್ ಹೀಸ್ ಅಪ್ಲಿಕೇಶನ್ ಆಫ್ ಮೈಂಡ್, ಈವನ್ ಇನ್ ಫೈನಲ್ ರಿಪೋರ್ಟ್ಸ್ ವೇರ್ ಪೊಲೀಸ್ ಕನ್ಕ್ಲೂಡ್ ನೋ ಅಫೆನ್ಸ್, ವೇರ್ ಪೊಲೀಸ್ ಕನ್ಕ್ಲೂಡ್ ನೋ ಅಫೆನ್ಸ್, ಮ್ಯಾಜಿಸ್ಟ್ರೇಟ್ ಮೇ ಟೇಕ್ ಕಾಗ್ನಿಸನ್ಸ್. ಮ್ಯಾಜಿಸ್ಟ್ರೇಟ್ ಏನು ಮಾಡ್ಬೋದು, ಇಲ್ಲ ಅಪರಾಧ ನಡೆದಿದೆ ಅಂತಕ್ಕಂಥ ನಿರ್ಣಯವನ್ನು ತೆಗೆದುಕೊಳ್ಳುವ ಸಾಧ್ಯತೆ ಇದೆ. ಯಾವುದರ ಮೇಲೆ? ಅವ್ರು ಕೊಟ್ಟಂತಹ ವಿಟ್ನೆಸ್ ಸ್ಟೇಟ್ಮೆಂಟ್ಗಳು, ಎವಿಡೆನ್ಸ್ಗಳು, ಇವೆಲ್ಲವನ್ನು ನೋಡಿದಾಗ ಪೊಲೀಸರ ಅಂತಿಮ ವರದಿಯಲ್ಲಿ ಏನೋ ಸಮಸ್ಯೆ ಇದೆ, ಆದರೆ ಅಪರಾಧ ನಿಜವಾಗಿ ನಡೆದಿದೆ ಅನ್ನುವಂತಹ ಸಂಜ್ಞೇಯತೆಯನ್ನು ನ್ಯಾಯಾಧೀಶರು ತೆಗೆದುಕೊಳ್ಳುವುದಕ್ಕೆ ಸಂಪೂರ್ಣವಾದಂತಹ ಅವಕಾಶ ನ್ಯಾಯಾಧೀಶರಿಗೆ ಇರ್ತದೆ ಅಂತಕ್ಕಂಥದ್ದನ್ನು ನಾವಿಲ್ಲಿ ನೋಡಬೇಕು. ದೆನ್ ಅಪರಾಧದ ಸಂಜ್ಞೇಯತೆ ತೆಗೆದುಕೊಳ್ಳುವ ಸಂದರ್ಭದಲ್ಲಿ ನ್ಯಾಯಮೂರ್ತಿ ಅಂತಿಮ ವರದಿಯಲ್ಲಿರುವ ಅಭಿಪ್ರಾಯಗಳನ್ನು ಪರಿಗಣಿಸಬಹುದು ಅಥವಾ ಪರಿಗಣಿಸದೇ ಇರಬಹುದು. ಯಾವುದೇ ಅಪರಾಧ ಉಂಟಾಗಿಲ್ಲ ಎಂದು ತೀರ್ಮಾನಿಸಿರುವ ಅಂತಿಮ ವರದಿ ಬಂದಿದ್ದರೂ ಸಹ ನ್ಯಾಯಮೂರ್ತಿಯವರು ಆ ಅಪರಾಧ ನಡೆದಿದೆ ಅಂತಕ್ಕಂತಹ ಸಂಜ್ಞೇಯತೆಯನ್ನು ತೆಗೆದುಕೊಳ್ಳಬಹುದು ಅಂತಕ್ಕಂಥದ್ದನ್ನು ನಾವಿಲ್ಲಿ ಬಹಳ ಗಂಭೀರವಾಗಿ ಪರಿಗಣಿಸಬೇಕು. ಅಂದರೆ ಹಿ ಮೇ ಆರ್ ಮೇ ನಾಟ್ ಅಗ್ರಿ ವಿತ್ ದಿ ಪೊಲೀಸ್ ರಿಪೋರ್ಟ್. ವಾಟ್ ಈಸ್ ದ ಥರ್ಡ್ ಒನ್? ಥರ್ಡ್ ಮೋಡ್. ಸೊ ದಿಸ್ ಈಸ್ ಸೆಕ್ಷನ್ 210(1)(c). 210(1)(c)ನಲ್ಲಿ ಏನಾಗುತ್ತೆ ಅಂತಂದರೆ, ಮ್ಯಾಜಿಸ್ಟ್ರೇಟ್ರಿಗೆ ತಮ್ಮದೇ ಆದಂತಹ ಒಂದು ಗಮನಕ್ಕೆ ಇನ್ಫಾರ್ಮೇಷನ್ ಬಂದರೆ ಅಥವಾ ತಾವೇ ಸ್ವತಃ ಡಿಸೈಡ್ ಮಾಡಿದರೆ, ಎರಡು, ಮ್ಯಾಜಿಸ್ಟ್ರೇಟ್ ಹ್ಯಾಸ್ ಪರ್ಸನಲ್ ನಾಲೆಜ್, ತನಗೇ ಗೊತ್ತಿದೆ, ಮ್ಯಾಜಿಸ್ಟ್ರೇಟ್ ಅವರಿಗೆ ವೈಯಕ್ತಿಕವಾಗಿಯೇ ಗೊತ್ತಾಗಿದೆ ಅಪರಾಧ ನಡೆದಿದೆ ಅಂತೇಳಿ, ಅಥವಾ ರಿಸೀವ್ಸ್ ಇನ್ಫಾರ್ಮೇಷನ್ ಫ್ರಮ್ ಎನಿ ಅದರ್ ಪರ್ಸನ್ ಅದರ್ ದ್ಯಾನ್ ಪೊಲೀಸ್, ಪೊಲೀಸ್ ವರದಿಯಲ್ಲದೆ ಬೇರೆ ಯಾವುದೇ ಮಾಹಿತಿಯ ಮೂಲಕ, ಫಾರ್ ಎಕ್ಸಾಂಪಲ್ ಅವರು ಇಂಟರ್ನೆಟಲ್ಲಿ ನೋಡಿರ್ಬೋದು, ಸೋಷಿಯಲ್ ಮೀಡಿಯಾದಲ್ಲಿ ನೋಡಿರ್ಬೋದು ಅಪರಾಧ ನಡೆದಿದೆ ಅಂಥೇಳಿ, ಅಂತಹ ಸಂದರ್ಭದಲ್ಲಿಯೂ ಕೂಡ ಅವರು ಅಪರಾಧದ ಸಂಜ್ಞೇಯತೆಯನ್ನು ತೆಗೆದುಕೊಳ್ಬೋದು ಅಂತಕ್ಕಂಥದ್ದನ್ನು ನಾವಿಲ್ಲಿ ನೋಡಬೇಕು. ಬಟ್ ಮಸ್ಟ್ ರೆಕಾರ್ಡ್ ರೀಸನ್ಸ್ ಇನ್ ರೈಟಿಂಗ್. ಆದರೆ ಈ ಮೂರನೇ ವಿಷಯದಲ್ಲಿ ಅವ್ರು ಏನು ಮಾಡಬೇಕು, ಒಂದು ವೇಳೆ ಸಂಜ್ಞೇಯತೆಯನ್ನು ತೆಗೆದುಕೊಂಡ್ರೆ ಅಪರಾಧ ನಡೆದಿದೆ ಅಂತಕ್ಕಂಥ ನಿರ್ಧಾರಕ್ಕೆ ಅವರು ಬಂದರೆ ಅದಕ್ಕೆ ಕಾರಣಗಳನ್ನು ಬರಿಬೇಕಾಗ್ತದೆ. ದೇ ಹ್ಯಾವ್ ಟು ರೈಟ್
ವ್ಯಾಲಿಡ್ ರೀಸನ್ಸ್. ನಂಬರ್ 1. ನಂಬರ್ 2, ಈ ವಿಷಯದಲ್ಲಿ ಯಾರದೇ ಮಾಹಿತಿ ಇಲ್ಲದೇ ಅವರು ತಾವಾಗಲೇ ಯುನಿಲ್ಯಾಟ್ರಲ್ ಆಗಿ ಈ ಒಂದು ಸಂಜ್ಞೇಯತೆಯನ್ನು ತೆಗೆದುಕೊಂಡ್ರೆ ಅಪರಾಧಿ ಸ್ಥಾನದಲ್ಲಿರುವ ವ್ಯಕ್ತಿಗೆ ಒಂದು ಅವಕಾಶ ಇದೆ. ಅವನು ಬೇಕು ಅಂದರೆ ಈ ಜಡ್ಜ್ನ ಎದುರುಗಡೆ ಟ್ರಯಲ್ನ ಫೇಸ್ ಮಾಡ್ಬೋದು. ಇಲ್ಲ ಅಂದರೆ ಅವನಿಗೆ ಒಂದು ಹಕ್ಕು ಬರುತ್ತೆ. ಅವನು ಈ ನ್ಯಾಯಮೂರ್ತಿಗಳ ಎದುರು ನಾನು ಟ್ರಯಲ್ನ ಒಪ್ಪೋದಿಲ್ಲ ಅಂಥೇಳಿ ಅವನು ಅಬ್ಜೆಕ್ಷನ್ ಮಾಡಿದರೆ ಈ ಸಂದರ್ಭದಲ್ಲಿ ಕಾಗ್ನಿಸನ್ಸ್ ತಗೊಂಡಂತಹ ನ್ಯಾಯಮೂರ್ತಿಯನ್ನು ಟ್ರಯಲ್ ಮಾಡಲಿಕ್ಕೆ ಬಿಡೋದಿಲ್ಲ. ಬೇರೆಯವರೇ ಟ್ರಯಲ್ ಮಾಡ್ಬೋದು, ಬಟ್ ಕಾಗ್ನಿಸನ್ಸ್ ಅವರು ತಗೊಳ್ತಾರೆ. ಸೊ ಈ 3 ಸಂದರ್ಭಗಳಲ್ಲಿ ಕಾಗ್ನಿಸನ್ಸ್ ತಗೊಳ್ಳುವಂಥದ್ದನ್ನು ನಾವು ಸೆಕ್ಷನ್ 210 ಸಬ್ ಕ್ಲಾಸ್ 1A B C ನಲ್ಲಿ ನೋಡ್ತೀವಿ. ಎನಲ್ಲಿ ಕಂಪ್ಲೇಂಟ್, ಬಿನಲ್ಲಿ ಪೊಲೀಸ್ ರಿಪೋರ್ಟ್, ಸಿನಲ್ಲಿ ಓನ್ಲಿ ನಾಲೆಡ್ಜ್. ಈ 3 ಸಂದರ್ಭಗಳಲ್ಲಿ ನ್ಯಾಯಮೂರ್ತಿಗಳಿಗೆ ಅಂದರೆ JMFC ಫಸ್ಟ್ ಕ್ಲಾಸ್ ಜುಡಿಷಿಯಲ್ ಮ್ಯಾಜಿಸ್ಟ್ರೇಟಿಗೆ ಅಧಿಕಾರ ಇದೆ. CJM ಅದನ್ನು ಸೆಕೆಂಡ್ ಕ್ಲಾಸ್ ಅವರಿಗೂ ಕೊಡ್ಬೋದು. ಆದರೆ ಅವ್ರ ನ್ಯಾಯಿಕ ಜ್ಯೂರಿಸ್ಡಿಕ್ಷನಲ್ಲಿ ಎಷ್ಟಿದೆ ಆ ವಿಷಯದಲ್ಲಿ ಅವ್ರು ಏನು ಮಾಡ್ಬೋದು, ಕಾಗ್ನಿಸನ್ಸ್ ತಗೊಳ್ಬೋದು. ಇದರ ಉದ್ದೇಶ ಏನು? ವಾಟ್ ಈಸ್ ದ ಪರ್ಪಸ್ ಆಫ್ ದಿಸ್? ಉದ್ದೇಶ, ಸಂಜ್ಞೇಯತೆ ತೆಗೆದುಕೊಳ್ಳುವ ಉದ್ದೇಶ. ಸಂಜ್ಞೇಯತೆ ತೆಗೆದುಕೊಳ್ಳುವ ಉದ್ದೇಶ. ಉದ್ದೇಶ ಏನಿದೆ ಅಂಥೇಳಿ ನಾವು ನೋಡುವುದಾದರೆ, ಟು ನೋ ವೆದರ್ ಸಫಿಷಿಯಂಟ್ ಗ್ರೌಂಡ್ಸ್ ಎಕ್ಸಿಸ್ಟ್ ಟು ಟೇಕ್ ಕಾಗ್ನಿಸನ್ಸ್ ಟು ಪ್ರೊಸೀಡ್. ನೋಡಿ, ಅಂದರೆ ಅಪರಾಧ ನಡೆದಿದೆ ಎನ್ನುವುದಕ್ಕೆ ಸರಿಯಾದ ಏನು ಮಾಹಿತಿ ಇದೆಯಾ? ಮಾಹಿತಿ ಸುಳ್ಳು ಆಗಬಾರ್ದು. ಅಪರಾಧ ನಿಜವಾಗಿ ನಡೆದಿದೆ, ಅಪರಾಧಿ ಬಗ್ಗೆ ಅಲ್ಲ ನಾವು ಮಾತಾಡ್ತಾ ಇರೋದು, ಕೇವಲ ಅಪರಾಧದ ಬಗ್ಗೆ. ಅಪರಾಧ ನಡೆದಿದೆ ಅನ್ನೋದು ಗೊತ್ತಾದರೆ ಸಾಕು. ಅದು ನ್ಯಾಯಮೂರ್ತಿಗಳಿಗೆ ಅದರ ಮನವರಿಕೆ ಆದರೆ ಸಾಕು. ದಟ್ ಈಸ್ ನೋನ್ ಆಸ್ ಟೇಕಿಂಗ್ ಕಗ್ನಿಸನ್ಸ್ ಟು ಪ್ರೊಸೀಡ್ ಆ್ಯಂಡ್ ನಾಟ್ ಸಫಿಷಿಯಂಟ್ ಗ್ರೌಂಡ್ ಫಾರ್ ಕನ್ವಿಕ್ಷನ್. ನೋಡಿ, ಈ ಉದ್ದೇಶ ಇಲ್ಲ ಶಿಕ್ಷೆ ಕೊಡಲಿಕ್ಕೆ ನನಗೆ ಸಫಿಷಿಯಂಟ್ ಗ್ರೌಂಡ್ಸ್ ಬೇಕು ಅಂತಲ್ಲ. ಅಪರಾಧ ನಡೆದಿದೆ ಅನ್ನುವುದಕ್ಕೆ ಮಾತ್ರ ನಿಮಗೆ ಸರಿಯಾದ ಆಧಾರಗಳಿದ್ದರೆ ಸಾಕು. ಅಪರಾಧ ನಡೆದಿದೆ, ಅಪರಾಧ ಯಾರು ಮಾಡಿದ್ದಾರೆ, ಏನು ಮಾಡಿದ್ದಾರೆ, ದಟ್ಸ್ ನಾಟ್ ಎ ಇಶ್ಯೂ ಎಟ್ ಆಲ್ ಹಿಯರ್. ಅಪರಾಧ ನಡೆದಿದೆ, ಅಪರಾಧ ನಡಿಬಾರದು. ದಟ್ ಈಸ್ ದಿ ಕಾನ್ಸೆಪ್ಟ್. ಸಂಜ್ಞೇಯತೆ ತೆಗೆದುಕೊಳ್ಳುವ ಉದ್ದೇಶ ಎಂದರೆ ಮಾಹಿತಿಯಲ್ಲಿ ಮುಂದುವರಿಯಲು ಬೇಕಾದಷ್ಟು ಮೂಲಭೂತ ಆಧಾರಗಳಿವೆಯೇ. ಸಂಜ್ಞೇಯತೆಗೆ ಮುಂದುವರಿಯುವ ವಿಷಯದಲ್ಲಿ ಬೇಕಾದಷ್ಟು ಆಧಾರಗಳಿವೆ ಎನ್ನುವುದು. ದೋಷಾರೋಪಣೆಗೆ, ಶಿಕ್ಷೆಗೆ ಸಾಕಷ್ಟು ಆಧಾರಗಳಿದ್ದಾವೆ ಎನ್ನುವ ಉದ್ದೇಶ ಅಲ್ಲ ಇಲ್ಲಿ. ನಾವು ನೋಡಿ, ಕಾಗ್ನಿಸನ್ಸ್ ಅಂದರೆ ಇದು ಅಲ್ಲ. ಏನಲ್ಲ, ನಮ್ಮ ಹತ್ರ ಅವನಿಗೆ ಶಿಕ್ಷೆ ಕೊಡಲಿಕ್ಕೆ ಸಾಕಷ್ಟು ಸಾಕ್ಷ್ಯಾಧಾರಗಳಿದ್ದಾವೆ ಅನ್ನೋದನ್ನು ನೋಡುವುದು ಅಲ್ಲವೇ ಅಲ್ಲ. ಕೇವಲ ಅಪರಾಧ ನಡೆದಿದೆಯಾ ಅನ್ನೋದನ್ನು ಮಾತ್ರ ನೋಡುವಂಥದ್ದು ಟೇಕಿಂಗ್ ಕಾಗ್ನಿಸನ್ಸ್, ಸಂಜ್ಞೇಯತೆಯನ್ನು ತೆಗೆದುಕೊಳ್ಳುವುದು ಅನ್ನೋದು. ಓಕೆ, ಸೊ ಅದನ್ನು ಇನ್ನೂ ಚೆನ್ನಾಗಿ ನಾನು ಎಕ್ಸ್ಪ್ಲೇನ್ ಮಾಡಲಿಕ್ಕೆ ನಿಮಗೊಂದು ಲ್ಯಾಂಡ್ ಮಾರ್ಕ್ ಜಜ್ಮೆಂಟನ್ನು ತೊಗೊಂಡಿದ್ದೀನಿ. ಇಲ್ಲಿ ಮೋನಾ ಪವಾರ್ ವರ್ಸಸ್ ಅಲಹಾಬಾದ್ ಹೈಕೋರ್ಟಿನ ಫೇಮಸ್ ಜಜ್ಮೆಂಟು, ರೀಸೆಂಟ್ ಜಜ್ಮೆಂಟ್. ಇದರಲ್ಲಿ ಸುಪ್ರೀಂ ಕೋರ್ಟ್ ಎಕ್ಸ್ಪ್ಲೇನ್ ಮಾಡುತ್ತೆ. ಇಟ್ ಎಕ್ಸ್ಪ್ಲೇನ್ಸ್ ಇನ್ ವಾಟ್ ವೇ ವಿ ಕ್ಯಾನ್ ಅಂಡರ್ಸ್ಟ್ಯಾಂಡ್ ದ ಕಾನ್ಸೆಪ್ಟ್ ಆಫ್ cognizance, the judicial magistrate taking the cognizance. The Supreme Court held that taking cognizance is of the offense and not of the offender. ನೋಡಿ, ನಾವು ಇಲ್ಲಿ ಸಂಜ್ಞೇಯತೆಯನ್ನು ತೆಗೆದುಕೊಳ್ಳುವುದು ಅಪರಾಧ ನಡೆದಿದೆಯಾ ಎನ್ನುವುದನ್ನು, ಅಪರಾಧಿ ಯಾರು ಎನ್ನುವುದರ ಬಗ್ಗೆ ಅಲ್ಲವೇ ಅಲ್ಲ. ಕಾಗ್ನಿಸನ್ಸ್ ಮೀನ್ಸ್ ದ ಮ್ಯಾಜಿಸ್ಟ್ರೇಟ್ಸ್ ಅಪ್ಲಿಕೇಶನ್ ಆಫ್ ಮೈಂಡ್. ನ್ಯಾಯಾಧೀಶರು ಇಲ್ಲಿ ಏನು ಮಾಡಬೇಕು, ತಮ್ಮ ಮನಸ್ಸನ್ನು ಪರಿಪೂರ್ಣವಾಗಿ ಆ ವಿಷಯದಲ್ಲಿ ಉಪಯೋಗಿಸಿ ಅಪರಾಧ ಆಗಿದೆಯಾ ಎನ್ನುವುದರ ಬಗ್ಗೆ ಗಮನ ಹರಿಸುವುದು.
ವೆದರ್ ಬೇಸ್ಡ್ ಆನ್ 3 ರೀಸನ್ಸ್. ಅದು ನಾನು ಎ ಇದು ಇರ್ಬೋದು, ಬಿ ಪೊಲೀಸ್ ರಿಪೋರ್ಟ್ ಇರ್ಬೋದು, ಸಿ ಬೇರೆ ಮಾಹಿತಿ ಇರ್ಬೋದು. ಈ 3 ಆಧಾರಗಳ ವಿಷಯದಲ್ಲಿ ನಾವು ಇದನ್ನು ಗಮನಿಸ್ಬೋದು. 3 ಆಧಾರಗಳ ವಿಷಯದಲ್ಲಿ ನಾವು ಇದನ್ನು ಗಮನಿಸ್ಬೋದು. ಸಿ ಹಿಯರ್ ದಿಸ್ ಈಸ್ ಬಿ, ಓಕೆ. ದಿಸ್ ಈಸ್ ಕಂಪ್ಲೇಂಟ್ ಈಸ್ ಎ, ರೈಟ್, ಆ್ಯಂಡ್ ಇನ್ಫಾರ್ಮೇಷನ್ ಈಸ್ ಸಿ. ಅಂದರೆ 210(1) ಬಿ, 210(1) ಎ, 210(1) ಸಿ ಅಂತಕ್ಕಂಥದ್ದನ್ನು ನೀವಿಲ್ಲಿ ಗಮನಿಸಬೇಕು. ದಿಸ್ ಇಸ್ ವಾಟ್ ಐ ಆಮ್ ಟ್ರೈಂಗ್ ಟು ಎಕ್ಸ್ಪ್ಲೇನ್ ಯು. ಈ 3 ಆಧಾರದಲ್ಲಿ, 3 ದೃಷ್ಟಿಕೋನದಲ್ಲಿ ಅವ್ರೇನು ಮಾಡ್ಬೋದು, ಅಪರಾಧ ನಡೆದಿದೆ ಅನ್ನೋದನ್ನು ನೋಡೋದು. ವೆನ್ ದ ಮ್ಯಾಜಿಸ್ಟ್ರೇಟ್ ಅಪ್ಲೈಸ್ ಹೀಸ್ ಮೈಂಡ್ ಓನ್ಲಿ ಫಾರ್ ಆರ್ಡರ್ ಇನ್ವೆಸ್ಟಿಗೇಷನ್, ನೋಡಿ, ಆರ್ ಟು ಇಶ್ಯೂ ವಾರಂಟ್, ಅದು ಕಾಗ್ನಿಸನ್ಸ್ ಅಲ್ಲ. ವೆನ್ ಎ ಮ್ಯಾಜಿಸ್ಟ್ರೇಟ್ ಅಪ್ಲೈಸ್ ಹೀಸ್ ಮೈಂಡ್ ಓನ್ಲಿ ಟು ಆರ್ಡರ್ ಇನ್ವೆಸ್ಟಿಗೇಷನ್, ಯಾವಾಗ ಇದನ್ನು ಮಾಡ್ತಾರೆ ಅವರು? ಸಾಮಾನ್ಯವಾಗಿ ನಾನ್ ಕಾಗ್ನಿಜಿಬಲ್ ಅಫೆನ್ಸಸ್ ಇದ್ದಾಗ ಅವರು ಅದನ್ನು ಇನ್ವೆಸ್ಟಿಗೇಷನ್ ಮಾಡಲಿಕ್ಕೆ ಪೊಲೀಸರಿಗೆ ಹೇಳ್ಬೋದು, ಅದು ಟೇಕಿಂಗ್ ಕಾಗ್ನಿಸನ್ಸ್ ಅಲ್ಲ. ಅಥವಾ ಯಾವುದೇ ವ್ಯಕ್ತಿಗೆ ವಾರಂಟ್ ಕೊಡುವಂತಹ ಡಿಸಿಷನ್ ತಗೋಬೋದು. ವಾರಂಟನ್ನು ಯಾವ ಸಂದರ್ಭದಲ್ಲಿ ಕೊಡ್ತಾರೆ? ಇನ್ವೆಸ್ಟಿಗೇಷನ್ಗೆ ಕೋಆಪರೇಟ್ ಮಾಡಲಿಲ್ಲ ಅಂದ್ರೂ ಅವರು ಪೊಲೀಸರಿಗೆ ಅರ್ಜಿ ಮಾಡಿ ವಾರಂಟ್ ಇಶ್ಯೂ ಮಾಡಿಸ್ತಾರೆ ನಾನ್ ಕಾಗ್ನಿಜಿಬಲ್ ಅಪರಾಧಗಳಲ್ಲಿ. ಅದು ಕೂಡ ಕಾಗ್ನಿಸನ್ಸ್ ಅಲ್ಲ. ಕಾಗ್ನಿಸನ್ಸ್ ಸ್ಟೇಜ್ ಬರುವಂಥದ್ದು ಎ ಬಿ ಸಿ, ನಾನು ಎಕ್ಸ್ಪ್ಲೇನ್ ಮಾಡಿದ್ನಲ್ಲ ಆ ಸ್ಟೇಜಲ್ಲಿ. ದಸ್ ಟೇಕಿಂಗ್ ಕಾಗ್ನಿಸನ್ಸ್ ಆಫ್ ಎನ್ ಅಫೆನ್ಸ್ ಈಸ್ ಡಿಫರೆಂಟ್ ಫ್ರಾಮ್ ಇನಿಷಿಯೇಷನ್ ಆಫ್ ಪ್ರೊಸೀಡಿಂಗ್ಸ್. ಇಲ್ಲಿ ಏನು ಎಕ್ಸ್ಪ್ಲೇನ್ ಮಾಡಿದ್ದೀವಲ್ವಾ, ದಿಸ್ ಈಸ್ ಇನಿಷಿಯೇಷನ್ ಆಫ್ ಪ್ರೊಸೀಡಿಂಗ್ಸ್, ಇದು ಕಾಗ್ನಿಸನ್ಸ್ ಅಲ್ಲ. ಇಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ನಲ್ಲ, ದಿಸ್ ಈಸ್ ಕಾಗ್ನಿಸನ್ಸ್ ಅನ್ನೋದನ್ನು ಸುಪ್ರೀಂ ಕೋರ್ಟ್ ತುಂಬ ವಿವರವಾಗಿ ಹೇಳಿದೆ. ಅದನ್ನೇ ಇಲ್ಲಿ ಕನ್ನಡದಲ್ಲಿ ಬರೆದಿದ್ದೀನಿ. ಸಂಜ್ಞೇಯತೆ ಎಂದರೆ ಅಪರಾಧದ ಸಂಜ್ಞೇಯತೆ, ವ್ಯಕ್ತಿಯದಲ್ಲ. ಯಾರು ಅಪರಾಧಿ ಅಂತ ಅನ್ನೋದು, ವ್ಯಕ್ತಿ ಅನ್ನೋದಕ್ಕಿಂತ ಅಪರಾಧಿ ಅಲ್ಲ, ಅಪರಾಧಿಯದಲ್ಲ. ಸಂಜ್ಞೇಯತೆ ಎಂದರೆ ಮ್ಯಾಜಿಸ್ಟ್ರೇಟ್ ಅಪರಾಧ ಸಂಭವಿಸಿದೆ ಎಂಬ ಅನುಮಾನಿತ ಮಾಹಿತಿಗೆ ನ್ಯಾಯಬದ್ಧ ಅನ್ವಯಿಸುವಿಕೆ. ಅದು ದೂರು ಅಥವಾ ಪೊಲೀಸ್ ವರದಿಯ ವಿಷಯವಾಗಿ ಅಲ್ಲ. ಮ್ಯಾಜಿಸ್ಟ್ರೇಟ್ ಕೇವಲ ತನಿಖೆಗೆ ಆದೇಶ ನೀಡಲು ಅಥವಾ ತನಿಖೆಗೆ ಸಂಬಂಧಿಸಿದ ವಾರಂಟ್ ನೀಡುವ ಈ ಆದೇಶಗಳಿದಾವಲ್ಲ, ಇದು ಕೂಡ ಕಾಗ್ನಿಸನ್ಸ್ ಅಲ್ಲ, ಸಂಜ್ಞೇಯತೆ ತೆಗೆದುಕೊಳ್ಳುವ ವಿಷಯವೇ ಅಲ್ಲ ಅನ್ನೋದನ್ನು ನಾವು ಈ ಪ್ರಕರಣದಲ್ಲಿ ನೋಡ್ತೀವಿ. ದೆನ್ there are 2 more cases. I have given only principles here. 2 more cases. One is R.R. Chari. This is an old case of UP. What it is held that cognizance is taken when magistrate applies judicial mind. Nodi, magistrate applies judicial mind to the facts and not for proceeding under the law. ಇನ್ನು ಮುಂದೆ ಕಾನೂನು ಪ್ರಕಾರ ಟ್ರಯಲ್ ಮಾಡುವುದಕ್ಕಿಂತ ಮೊದಲು ತನ್ನ ನ್ಯಾಯಿಕ ಮನಸ್ಸನ್ನು ಅಪ್ಲೈ ಮಾಡೋದನ್ನು ನಾವೇನಂತೀವಿ? ಕಾಗ್ನಿಸನ್ಸ್ ಅಂತ ಹೇಳ್ತೀವಿ. ನೋಡಿ, ದ ಟೇಕಿಂಗ್ ಕಾಗ್ನಿಸನ್ಸ್ ಈಸ್ ಡಿಫರೆಂಟ್ ಫ್ರಾಮ್ ಇಶ್ಯೂಯನ್ಸ್ ಆಫ್ ಪ್ರೊಸೆಸ್. ವಾಟ್ ಈಸ್ ಇಶ್ಯೂಯನ್ಸ್ ಆಫ್ ಪ್ರೊಸೆಸ್? ಅಗೇನ್ ಐ ಹ್ಯಾವ್ ಟು ಗೋ ಬ್ಯಾಕ್ ಟು ಮೈ ಡೈಗ್ರಾಮ್. Issuance of process is this. What is being done here? This entire thing is issuance of process. ಇಲ್ಲಿದೆ ನೋಡಿ, ಆಲ್ ದೀಸ್ ಥಿಂಗ್ಸ್ ಆರ್ ಪ್ರಾಸೆಸ್. ಈ ಪ್ರಾಸೆಸ್ ಎಲ್ಲ ನಡೆಯೋದು ಓನ್ಲಿ ಆಫ್ಟರ್ ಟೇಕಿಂಗ್ ಕಾಗ್ನಿಸನ್ಸ್. ಇಫ್ ಕಾಗ್ನಿಸನ್ಸ್ ಈಸ್ ನಾಟ್ ಟೇಕನ್, ದೆನ್ ದಿಸ್ ಪ್ರೊಸೆಸ್ ವಿಲ್ ನಾಟ್ ರನ್ ಅಟ್ ಆಲ್. ಇದು ನಡೆಯೋದೇ ಇಲ್ಲ. ದಟ್ ಈಸ್ ವಾಟ್ ಇಟ್ ಮೀನ್ಸ್. ಚಾರಿ ಯಾವುದು ಜಜ್ಮೆಂಟಲ್ಲಿ ಹೇಳ್ತಕ್ಕಂಥದ್ದು, ದಟ್ ಈಸ್ ದಿ ಕಾನ್ಸೆಪ್ಟ್. Yeah, I have gone. Yes. In this case, ಗೋಪಾಲ್ ದಾಸ್ ಸಿಂಧಿ ವರ್ಸಸ್ ಸ್ಟೇಟ್ ಆಫ್ ಅಸ್ಸಾಂ ಪ್ರಕರಣದಲ್ಲಿ ಏನು ಹೇಳ್ತಾರೆ ಅಂತಂದರೆ, ಟೇಕಿಂಗ್ ಕಾಗ್ನಿಸನ್ಸ್ ಈಸ್ ಡಿಫರೆಂಟ್ ಫ್ರಾಮ್ ಇಶ್ಯೂಯನ್ಸ್ ಆಫ್ ಪ್ರೊಸೆಸ್. ನಾನು ಇಶ್ಯೂಯನ್ಸ್ ಆಫ್ ಪ್ರೊಸೆಸ್ಸನ್ನು ನಿಮ್ಗೆ ತೋರಿಸಿದ್ದೀನಿ.
ಮ್ಯಾಜಿಸ್ಟ್ರೇಟ್ ಮೇ ಟೇಕ್ ಕಾಗ್ನಿಸನ್ಸ್ ಈವನ್ ಇಫ್ ಪೊಲೀಸ್ ಫೈಲ್ಸ್ ಎ ಕ್ಲೋಸರ್ ರಿಪೋರ್ಟ್, ಫೈನಲ್ ರಿಪೋರ್ಟ್ ಅಂತ ಹೇಳ್ತೀವಲ್ಲ ನಾವು, ಕ್ಲೋಸರ್ ರಿಪೋರ್ಟ್ ಇಲ್ಲ ಏನು ನಮ್ಮ ಪತ್ತೆ ಆಗಿಲ್ಲ ಅಂತ ಹೇಳಿದರೂ ಕೂಡ ನ್ಯಾಯಮೂರ್ತಿಗಳೇನು ಮಾಡ್ಬೋದು, ಕಾಗ್ನಿಸನ್ ತೆಗೆದುಕೊಂಡು ಟ್ರಯಲ್ ಸ್ಟಾರ್ಟ್ ಮಾಡ್ಬೋದು ಅಥವಾ ಪ್ರೊಸೆಸ್ಸನ್ನು ಸ್ಟಾರ್ಟ್ ಮಾಡ್ಬೋದು ಅನ್ನೋದು ಇದರ ಅರ್ಥ. ಎಸ್, ಸೊ ದಿಸ್ ಈಸ್ ಆಲ್ ಅಬೌಟ್ ದ ಟೇಕಿಂಗ್ ಕಾಗ್ನಿಸನ್ಸ್. ಎನದರ್ ಪಾರ್ಟ್ ಆಫ್ ದಿಸ್ ಈಸ್ ಲಿಮಿಟೇಷನ್ಸ್ ಟು ಟೇಕ್ ಕಾಗ್ನಿಸನ್ಸ್. ಏನು ಇತಿಮಿತಿಗಳು? ದಂಡ ನ್ಯಾಯಾಲಯಗಳಿಗೆ ಅಪರಾಧದ ಸಂಜ್ಞೇಯತೆಯನ್ನು ತೆಗೆದುಕೊಳ್ಳಲಿರುವ ಇತಿಮಿತಿಗಳು. ದೇರ್ ಆರ್ ಸರ್ಟನ್ ಲಿಮಿಟೇಷನ್ಸ್. ಏನೇನು ಲಿಮಿಟೇಷನ್ ಅನ್ನೋದನ್ನು ಕೂಡ ನಿಮ್ಮ ಪರೀಕ್ಷೆಯಲ್ಲಿ ಕೇಳಿರೋದ್ರಿಂದ ಸಂಕ್ಷಿಪ್ತವಾಗಿ ನಾನು ಅವನ್ನ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಒಂದನ್ನು ನೆನ್ಪಿಟ್ಕೋಬೇಕು, ಇದಕ್ಕೆ ಸಂಬಂಧಪಟ್ಟಂತಹ ಪ್ರತಿಯೊಂದು ಕಲಮನ್ನು ನಾವು ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಒಂದೊಂದು ಕಲಮಿಗೆ ಕನಿಷ್ಠ ಅರ್ಧದಿಂದ 3/4 ಗಂಟೆ ಬೇಕಾಗ್ತದೆ. ನೀವು ಪರೀಕ್ಷೆಗೆ ಅವಶ್ಯಕತೆ ಇರುವಂತಹ ಕಾನ್ಸೆಪ್ಟನ್ನು ಮಾತ್ರ ನಾನು ನಿಮ್ಮ ಮುಂದೆ ತರಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಕ್ರಿಮಿನಲ್ ಕೋರ್ಟ್ಸ್ ಡು ನಾಟ್ ಹ್ಯಾವ್ absolute rights to take cognizance. It has got certain limitations. The power is controlled by so many things. One is statutory control, then procedural control, and limitational control. So these are the 3 types of controls that are available. Now first one, cognizance barred without government sanction. ನೋಡಿ, ಕೆಲವೊಂದು ಸಂದರ್ಭದಲ್ಲಿ ಸರ್ಕಾರದ ಅನುಮತಿ ಇಲ್ಲದೆ ಕಾಗ್ನಿಸನ್ಸ್ ತಗೊಳಕ್ಕಾಗಲ್ಲ. ತನಿಖೆ ಮಾಡ್ಬೋದು, ಇನ್ವೆಸ್ಟಿಗೇಷನ್ ಕ್ಯಾನ್ ಬಿ ಡನ್ ಆನ್ ಎನಿಬಡಿ, ಬಟ್ ಟೇಕಿಂಗ್ ಕಾಗ್ನಿಸನ್ಸ್ ನೀಡ್ಸ್ ದಿ ಪರ್ಮಿಷನ್ ಆಫ್ ಗವರ್ಮೆಂಟ್. ದಟ್ ಈಸ್ ಇನ್ ಸೆಕ್ಷನ್ 217. Certain offenses require previous sanction of the central or the state government before a magistrate takes cognizance. For example, in respect of government servants, ministers, in respect of armed forces, in respect of any decision which is going to affect the public at large. ಅಂತಹ ಸಂದರ್ಭದಲ್ಲಿ ಅವುಗಳ ಸಂಜ್ಞೇಯತೆಯನ್ನು ತೆಗೆದುಕೊಳ್ಳಬೇಕು ಅಂತ ಹೇಳಿದರೆ ಆವಾಗ ಏನಾಗುತ್ತೆ, ಸರ್ಕಾರದ ಕೇಂದ್ರ ಆಗಲಿ ರಾಜ್ಯ ಆಗಲಿ ಯಾವುದೋ ಮಂತ್ರಿ ಮೇಲೆ, ಕೇಂದ್ರ ಮಂತ್ರಿ ಮೇಲೆ ಆ್ಯಕ್ಷನ್ ತೊಗೋಬೇಕು ಅಂತಂದರೆ ಕೇಂದ್ರ ಸರ್ಕಾರದ ಪರವಾನಗಿ ಬೇಕಾಗ್ತದೆ. ಅಥವಾ ರಾಜ್ಯದ ಯಾವುದೇ ಮಂತ್ರಿಯ ಮೇಲೆ ಈ ರೀತಿ ಮಾಡಬೇಕು ಅಂತಂದರೆ ತನಿಖೆ ಮಾಡ್ಬೋದು. ಕಾಗ್ನಿಸನ್ಸ್ ತೊಗೋಬೇಕು ಅಂತಂದರೆ ಏನು ಮಾಡಬೇಕು, ಸರ್ಕಾರ ಪರ್ಮಿಷನ್ ಕೊಡಬೇಕು ಅಂತಕ್ಕಂಥದ್ದು ಇದರ ಅರ್ಥ. ಇದನ್ನು ಇಲ್ಲಿ ಕನ್ನಡದಲ್ಲಿ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡಿದೆ. ಪೂರ್ವಾನುಮತಿ ಇಲ್ಲದೆ ಮಾಡಲಿಕ್ಕೆ. ಈಗ ಕಲಮು 217ರಲ್ಲಿ ಇಟ್ ಈಸ್ ಟಾಕಿಂಗ್ ಅಬೌಟ್ ದಿ ಗೌರ್ಮೆಂಟ್ ಸರ್ವೆಂಟ್ಸ್, ರೈಟ್, ಆರ್ಮ್ಡ್ ಫೋರ್ಸಸ್ ಎಟ್ಸೆಟ್ರಾ. ಇದಕ್ಕೆ ಸಂಬಂಧಪಟ್ಟಂಥ ಒಂದು ಕೇಸ್ ಲಾ ಹೇಳಿದ್ದೀನಿ. ಸುಬ್ರಹ್ಮಣ್ಯಂ ಸ್ವಾಮಿ, ಈ ನಮ್ಮ ಭಾರತದ ನ್ಯಾಯವಾದಿಗಳಲ್ಲಿ ಇವರು ಕೂಡ ತುಂಬ ಸುದ್ದಿಯಲ್ಲಿರುವಂಥವರು. ಈಸ್ ಎ ಎಕಾನಮಿಸ್ಟ್ ಆಲ್ಸೋ ಆ್ಯಂಡ್ ಎ ಫೇಮಸ್ ಲಾಯರ್. ಇವರು ಮನಮೋಹನ್ ಸಿಂಗ್ ಪ್ರೈಮ್ ಮಿನಿಸ್ಟರ್ ಮೇಲೆ ಪ್ರಕರಣವನ್ನು ದಾಖಲು ಮಾಡಿದರು. ನೋಡಿ, ಆವಾಗ ಈ ಪ್ರಿನ್ಸಿಪಲ್ನ ಹೇಳ್ತಾರೆ ಇದರಲ್ಲಿ, ಈ ಕೇಸಲ್ಲಿ. ಏನು ಪ್ರಿನ್ಸಿಪಲ್ ಅದು? ಗೌರ್ಮೆಂಟ್ ಸ್ಯಾಂಕ್ಷನ್ ಇಸ್ ಎ ಕಂಡೀಷನ್ ಪ್ರೆಸಿಡೆಂಟ್ ಫಾರ್ ಕಾಗ್ನಿಸನ್ಸ್ ಆಫ್ ಅಫೆನ್ಸಸ್ ಬೈ ಪಬ್ಲಿಕ್ ಸರ್ವೆಂಟ್ಸ್ ಅಂಡರ್ ಕರಪ್ಷನ್ ಲಾಸ್. ನೋಡಿ, ನೀವು ಭ್ರಷ್ಟಾಚಾರ ಇರಲಿ ಯಾವುದಾರು ಇರಲಿ, ನೀವು ಒಬ್ಬ ಸರ್ಕಾರಿ ವ್ಯಕ್ತಿಯ ವಿರುದ್ಧ ಇದನ್ನು ಮಾಡ್ತೀರಿ ಅಂತಂದರೆ, ಏನು ಕಾಗ್ನಿಸನ್ಸ್ ತೊಗೋತೀರಿ ಅಂದರೆ ಅದಕ್ಕಿಂತ ಮೊದಲು ಸರ್ಕಾರ ಪರ್ಮಿಷನ್ ಕೊಡೋದಿದೆಯಲ್ಲ, ಇಟ್ ಈಸ್ ಎ ಪ್ರೀ ಕಂಡೀಷನ್ ಅಂತ ಹೇಳ್ತಾರೆ. ಕಂಡೀಷನ್ ಪ್ರೆಸಿಡೆಂಟ್ ಈಸ್ ಪ್ರೀ ಕಂಡೀಷನ್. ದೆನ್ ವಿ ಮಸ್ಟ್ ಅಂಡರ್ಸ್ಟ್ಯಾಂಡ್ ದ ಡಿಫರೆನ್ಸ್ ಬಿಟ್ವೀನ್ ಕಾಗ್ನಿಸನ್ಸ್ ಆ್ಯಂಡ್ ಇನ್ವೆಸ್ಟಿಗೇಷನ್. ತನಿಖೆ ಮಾಡ್ಬೋದು. ದ ರೂಲಿಂಗ್ reiterated that while investigation can proceed without prior sanction, ತನಿಖೆ ಮಾಡಲಿಕ್ಕೆ ನಿಮಗೆ ಮೊದಲೇ ಪರವಾನಗಿ ಬೇಕಿಲ್ಲ. ದ ಕೋರ್ಟ್ ಈಸ್ ಬಾರ್ಡ್ ಫಾರ್. ಆದರೆ ನ್ಯಾಯಾಂಗ ಮಾತ್ರ ಕಾಗ್ನಿಸನ್ಸ್ ತಗೋಬೇಕಾದ್ರೆ, ನಾನು ಕಾಗ್ನಿಸನ್ಸ್ ಅನ್ನೋದನ್ನು ಹೇಳಿದ್ದೀನಿ ಈಗ. ನೌ ಇಟ್ ಈಸ್ ಇಂಪಾರ್ಟೆಂಟ್. ಏನು ಕಾಗ್ನಿಸನ್ಸ್? ಓಕೆ, ಸಂಜ್ಞೇಯತೆಯನ್ನು ತೆಗೆದುಕೊಳ್ಳಬೇಕಾದ್ರೆ ಸರ್ಕಾರದ ಅನುಮತಿ ಅವಶ್ಯಕತೆ ಇದೆ ಅನ್ನೋದನ್ನು ನಾವಿಲ್ಲಿ ನೋಡ್ತೀವಿ. ಓಕೆ, ಕಾಗ್ನಿಸನ್ಸ್ ಆಫ್ ದ ಅಫೆನ್ಸ್, ದ ಸ್ಟೇಜ್ ಅಟ್ ವಿಚ್ ಇಟ್ ಟೇಕ್ಸ್ ಜುಡಿಷಿಯಲ್ ನೋಟಿಸ್ ಆಫ್ ದ ಕೇಸ್ ಟು ಇನಿಷಿಯೇಟ್ ಪ್ರೊಸೀಡಿಂಗ್ಸ್. ಇಲ್ಲಿಂದ ಪ್ರೊಸೀಡಿಂಗ್ ಸ್ಟಾರ್ಟ್ ಆಗ್ತದೆ, ನಿಜವಾದ ಪ್ರೊಸೀಡಿಂಗ್. ಓಕೆ, ವಿದೌಟ್ ದ ನೆಸೆಸರಿ ಪ್ರೇಯರ್ ಸ್ಯಾಂಕ್ಷನ್, ಅಂದರೆ ಸ್ಯಾಂಕ್ಷನ್ ಇಲ್ಲದೆ ಸರ್ಕಾರಿ ವಿಷಯದಲ್ಲಿ ಮಾಡೋಕ್ಕಾಗಲ್ಲ. ದೆನ್ ದೇರ್ ಈಸ್ ಅನದರ್ ಇಶ್ಯೂ, ಕಾಗ್ನಿಸನ್ಸ್ ಬಾರ್ಡ್ ಡ್ಯೂ ಟು ಸ್ಟ್ಯಾಚ್ಯೂಟರಿ ಪ್ರೊಹಿಬಿಷನ್. ಕೆಲವೊಂದು ಪ್ರಸಂಗದಲ್ಲಿ ಏನಾಗಿರುತ್ತೆ ಅಂದರೆ ಈ ಸಂಜ್ಞೇಯತೆಯನ್ನು ತೆಗೆದುಕೊಳ್ಳೋಕ್ಕಾಗಲ್ಲ, ಯಾಕಂದರೆ
ಲಾನ ಹಂಗೆ ಹೇಳುತ್ತೆ, ಕಾನೂನು ನಮ್ಗೆ ಹೇಳಿಬಿಡ್ತದೆ. ಸಮ್ ಲಾಸ್ ಸ್ಪೆಸಿಫಿಕಲಿ ಸೇಸ್ ಇದಕ್ಕೆ ಪರ್ಮಿಷನ್ ಬೇಕಾಗ್ತದೆ ಅನ್ಲೆಸ್ ಸರ್ಟನ್ ಕಂಡೀಷನ್ಸ್ ಆರ್ ಮೆಟ್. ಫಾರ್ ಎಕ್ಸಾಂಪಲ್, ಸ್ಪೆಷಲ್ ಆ್ಯಕ್ಟ್ಸ್, ಪ್ರಿವೆನ್ಷನ್ ಆಫ್ ಕರಪ್ಷನ್ ಆ್ಯಕ್ಟ್, ಓಕೆ, SC/ST ಆ್ಯಕ್ಟ್, then cognitions can be taken only on a complaint by an authorized person. ಕೆಲವೊಂದು ವಿಷಯದಲ್ಲಿ ಆಥರೈಸ್ಡ್ ಪರ್ಸನ್ನ ಕಂಪ್ಲೇಂಟ್ ಕೊಟ್ಟರೆ ನೀವು ಕಾಗ್ನಿಷನ್ಸ್ ತೊಗೋಬೇಕಿಲ್ಲ ಅಂದ್ರೆ ತೊಗೋಬಾರ್ದು. ಡಿಫೆಮೇಷನ್ ಕೇಸಲ್ಲಿ ಅಪರಾಧಿ ಕಂಪ್ಲೇಂಟ್ ಕೊಟ್ಟರೆ ನೀವು ಸುಮ್ಮನೆ ಪೇಪರ್ ರಿಪೋರ್ಟ್ ನೋಡಿ ಯಾರೋ ಯಾರ ಮೇಲೆ ಬೈದರು ಅಂಥೇಳಿ ಕಾಗ್ನಿಷನ್ಸ್ ತೊಗೊಳಕ್ಕಾಗಲ್ಲ. ಆವಾಗ ಆ ಕನ್ಸರ್ನ್ ಪರ್ಸನ್ನೇ ಕೊಡಬೇಕಾಗುತ್ತೆ. ದಿಸ್ ಎನ್ಶ್ಯೂರ್ಸ್ ಓನ್ಲಿ ಕಾಂಪಿಟೆಂಟ್ ಏಜೆನ್ಸೀಸ್ ಟ್ರಿಗರ್ ಪ್ರಾಸಿಕ್ಯೂಷನ್. ಇದರಿಂದ ಅಂದರೆ ಯೋಗ್ಯವಾದ ವ್ಯಕ್ತಿನೇ ಈ ಒಂದು ಕ್ರಿಮಿನಲ್ ಪ್ರೊಸೀಡಿಂಗ್ಸ್ನ ಪ್ರಾರಂಭ ಮಾಡ್ತಾರೆ ಅನ್ನೋದು ಇದರಿಂದ ನಮ್ಗೆ ಗೊತ್ತಾಗ್ತದೆ. ಅದನ್ನು ಇಲ್ಲಿ ಕನ್ನಡದಲ್ಲಿ ಬರೆದಿದ್ದೀನಿ. ಅಂದರೆ ಇನ್ ಸರ್ಟನ್ ಕೇಸಸ್ ಲಾ ಪ್ರಾಹಿಬಿಟ್ಸ್ ಟೇಕಿಂಗ್ ಆಟೋಮೆಟಿಕ್ ಕಾಗ್ನಿಷನ್ಸ್. ಸಂಜ್ಞೇಯತೆಯನ್ನು ಸ್ವಯಂ ಪ್ರೇರಿತವಾಗಿ ತಗೊಳ್ಳುವಂಥ ವಿಷಯದ ಕೆಲವೊಂದು ಕಾನೂನುಗಳಲ್ಲಿ ಸಾಧ್ಯ ಇಲ್ಲ ಅನ್ನೋದನ್ನು ನಾವಿಲ್ಲಿ ಗಮನಿಸಬೇಕು. ಸೋ ಮೆನಿ ಥಿಂಗ್ಸ್ ಆರ್ ರಿಟನ್ ಹಿಯರ್. ಆಲ್ ದೀಸ್ ಸೆಕ್ಷನ್ಸ್ ವಿಲ್ ಕಮ್ ಇನ್ ಟು ಪಿಕ್ಚರ್. ಐ ಹ್ಯಾವ್ ಮೇಡ್ ಇಟ್ ಆಸ್ ಎ ಬ್ರೀಫ್. ದಿಸ್ ಒನ್ ಈಸ್ government section, another one is prohibition by certain laws, certain acts like Corruption Act, SC/ST Act, etc. or individual complaints, defamation ಪ್ರಕರಣ. ಇಂಥದ್ರಲ್ಲಿ ಅವ ನನಗೆ ಮಾನಹಾನಿ ಆಗಿದೆ ಅಂತ ಕೇಸ್ ಹಾಕೋದಕ್ಕಿಂತ ಮೊದಲು ನೀವು ಆ ಕೇಸ್ನ ಸ್ವಯಂ ಪ್ರೇರಿತವಾಗಿ ನನಗೆ ನಾಲೆಜ್ ಇದೆ ಮಾಡೋಕ್ಕಾಗೋದಿಲ್ಲ ಅನ್ನೋದು ಇದರ ಅರ್ಥ. ಓಕೆ, ದೆನ್ ಲಿಮಿಟೇಷನ್ ಪೀರಿಯಡ್. ದಿಸ್ ಈಸ್ another very interesting thing. Limitation law will come into picture. Not limitation law, BNSS itself has written in this section 513 ನಲ್ಲಿ ಡೆಫಿನೇಷನ್ ಕೊಟ್ಟಿದ್ದಾರೆ. ಅಂದರೆ ವಾಟ್ ಈಸ್ ಮೆಂಟ್ ಬೈ ಲಿಮಿಟೇಷನ್ ಅಂತಕ್ಕಂಥದ್ದು. 514ಅಲ್ಲಿ ಏನೇನು ಲಿಮಿಟೇಷನ್ ಅನ್ನೋದನ್ನು ಇಲ್ಲಿ ಹೇಳಿದ್ದಾರೆ. ದಿಸ್ ಈಸ್ ಆಲ್ ದೇರ್ ಇನ್ ಸೆಕ್ಷನ್ 514. ಸೆಕ್ಷನ್ 514ಅಲ್ಲಿ ಇದೆಲ್ಲವೂ ಇದೆ. ಏನೇನು? ಯಾವುದೇ ಒಂದು ಶಿಕ್ಷೆ 6 ತಿಂಗಳಿತ್ತು ಅಂತ ಇಟ್ಕೊಳ್ಳಿ. ಶಿಕ್ಷೆ ಅವಧಿ 6 ತಿಂಗಳಿತ್ತು ಅಂತ ಇಟ್ಕೊಳ್ಳಿ. ಶಿಕ್ಷೆ ಕೇವಲ ದಂಡದ ಶಿಕ್ಷೆ ಇತ್ತು ಅಂತ ಇಟ್ಕೊಳ್ಳಿ. ಆ ದಂಡದ ಶಿಕ್ಷೆಗೆ ಸಂಬಂಧಪಟ್ಟಂಥ ವಿಷಯದ ಕಾಗ್ನಿಸನ್ಸನ್ನು ನೀವೇನು ಮಾಡಬೇಕು? 6 ತಿಂಗಳ ಒಳಗಡೆನೆ ತೊಗೋಬೇಕು, ಇಲ್ಲಾಂದ್ರೆ ಅದು ಟೈಮ್ ಬಾರ್ಡ್. ಆಮೇಲೆ ಯಾವುದೇ ಒಂದು ಅಪರಾಧಕ್ಕೆ ಶಿಕ್ಷೆ 1 ವರ್ಷಕ್ಕಿಂತ ಜಾಸ್ತಿ ಇತ್ತು ಅಂತ ಇಟ್ಕೊಳ್ಳೋಣ. ಆವಾಗ ಏನು ಮಾಡಬೇಕು? 1 ವರ್ಷದ ಒಳಗಡೆ ಆ ಕೇಸ್ನ ಹಾಕಬೇಕು. ನಾಟ್ ಎಕ್ಸೀಡಿಂಗ್ 1 ಇಯರ್, ನಾಟ್ ಎಕ್ಸೀಡಿಂಗ್ 1 ಇಯರ್ ಅಲ್ಲ, 1 ವರ್ಷಕ್ಕಿಂತ ಕಡಿಮೆ ಶಿಕ್ಷೆ. ಒಂದು ಬರೀ ದಂಡ ಇದ್ದರೆ 6 ತಿಂಗಳ. 1 ವರ್ಷಕ್ಕಿಂತ ಕಡಿಮೆ ಶಿಕ್ಷೆ ಇತ್ತು ಅಂತಂದರೆ ಅಂಥ ಕೇಸ್ನ ನೀವು ಕಾಗ್ನಿಸನ್ಸ್ನ 1 ವರ್ಷದೊಳಗೆ ತಗೊಳ್ಬೇಕು. ಆಮೇಲೆ ಯಾವುದೇ ಒಂದು ಶಿಕ್ಷೆ 1 ರಿಂದ 3 ವರ್ಷ ಇತ್ತು ಅಂತ ಇಟ್ಕೊಳ್ಳಿ, 1 to 3 years ಇರುವಂತಹ ಅಪರಾಧ ಆಗಿತ್ತು. ಅಂತಹ ಸಂದರ್ಭದಲ್ಲಿ 3 ವರ್ಷದ ಒಳಗಡೆ ನೀವು ಸಂಜ್ಞೇಯತೆಯನ್ನು ತೆಗೆದುಕೊಳ್ಬೇಕು. 3 ವರ್ಷದ ಒಳಗಡೆ ಸಂಜ್ಞೇಯತೆಯನ್ನು ತೆಗೆದುಕೊಳ್ಬೇಕು. ನೋಡಿ, ಇದೆಲ್ಲ ನೋಡಿದಾಗ ದಿಸ್ ಇಸ್ ವಾಟ್ ಈಸ್ ರಿಟನ್ ಹಿಯರ್ ಇನ್ ಸೆಕ್ಷನ್ 514. ಕೆಟಗಾರಿಕಲಿ ದೀಸ್ ಥಿಂಗ್ಸ್ ಆರ್ ರಿಟನ್. 514 ಆಫ್ BNSS, 514 ಆಫ್ BNSS ಅಲ್ಲಿ ಇದನ್ನು ಬರೆದಿದ್ದೀವಿ ನಾವು. ಇದನ್ನು ಓದಿದ ಮೇಲೆ ವಾಟ್ ಈಸ್ ಇನ್ಫರೆನ್ಸ್? ದ ಇನ್ಫರೆನ್ಸ್ ಈಸ್ ದಿಸ್: ಎನಿ ಪನಿಷ್ಮೆಂಟ್ ವಿಚ್ ಈಸ್ ಮೋರ್ ದ್ಯಾನ್ 3 years. ಯಾವುದೇ ಒಂದು ಅಪರಾಧ 3 ವರ್ಷಕ್ಕಿಂತ ಹೆಚ್ಚಿನ ಶಿಕ್ಷೆಯನ್ನು ವಿಧಿಸುವಂಥದ್ದಾಗಿದ್ದರೆ ಅದಕ್ಕೆ ಲಿಮಿಟೇಷನ್ ಇಲ್ಲ. ಕಾಗ್ನಿಸನ್ಸ್ ಕ್ಯಾನ್ ಬಿ ಟೇಕನ್ ಎಟ್ ಎನಿ ಟೈಮ್. ದಟ್ ಈಸ್ ದಿ ಕಾನ್ಸೆಪ್ಟ್ ಆಫ್ ಲಿಮಿಟೇಷನ್. ಲಿಮಿಟೇಷನ್ನಲ್ಲಿ ಏನು ತಿಳ್ಕೊಬೇಕು ನಾವು? ಬರೀ ದಂಡ ಇತ್ತು ಅಂತಂದರೆ 6 ತಿಂಗಳ ಒಳಗಡೆ ನೀವು ಕಾಗ್ನಿಸನ್ಸ್ ತೊಗೋಬೇಕು. ಅಥವಾ ಶಿಕ್ಷೆ 1 ವರ್ಷದ ಒಳಗಿತ್ತು ಅಂತಂದರೆ 1 ವರ್ಷದ ಒಳಗಡೆ ಜಡ್ಜ್ ಕಾಗ್ನಿಸನ್ಸ್ ತೊಗೋಬೇಕು. ಅಥವಾ ಶಿಕ್ಷೆ 3 ವರ್ಷದವರೆಗೆ ಇತ್ತು ಅಂತಂದರೆ 3 ವರ್ಷದ ಒಳಗಡೆ ನೀವು ಕಾಗ್ನಿಸನ್ಸ್ ತೊಗೋಬೇಕು. ಆದರೆ ಯಾವುದೇ ಅಪರಾಧ 3 ವರ್ಷಕ್ಕಿಂತ ಜಾಸ್ತಿ ಅದಾಗಿದ್ದರೆ, ಮರ್ಡರ್ ಕೇಸ್ ಆಗಿದ್ದರೆ, ರೇಪ್ ಕೇಸ್ ಆಗಿದ್ದರೆ, ಅದಕ್ಕೆ ಕಾಗ್ನಿಸನ್ಸ್ಗೆ ಲಿಮಿಟೇಷನ್ ಪೀರಿಯಡ್ ಇಲ್ಲ. ಎನಿ ಟೈಮ್ ಇಟ್ ಕ್ಯಾನ್ ಬಿ ಓಪನ್ಡ್ ಅಪ್ ಅನ್ನೋದನ್ನು ನಾವು ಇದರಿಂದ ತಿಳ್ಕೊಳ್ಬೋದು. ದಿಸ್ ಈಸ್ ಎನದರ್ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಆಫ್ limitation. If offense is above 3 years, no limitation. The answer is no limitation. Any time case can be
filed. Otherwise, other things are I have already explained. Yes, cognizance by appropriate magistrate. This is another very important concept we have to take. ಫಾರ್ ಎಕ್ಸಾಂಪಲ್ ಸೆಷನ್ಸ್ ಕೋರ್ಟ್ ಎಷ್ಟೋ ವಿಷಯದಲ್ಲಿ ಸೆಷನ್ ಕೋರ್ಟ್ಗೆ ಕಾಗ್ನಿಸನ್ಸ್ ತೆಗೆದುಕೊಳ್ಳುವಂಥ ಅಧಿಕಾರವೇ ಇಲ್ಲ. ಅದಕ್ಕೇನೆ ಕಾಗ್ನಿಸನ್ಸ್ ಓನ್ಲಿ ಬೈ ಅಪ್ರಾಪ್ರಿಯೇಟ್ ಮ್ಯಾಜಿಸ್ಟ್ರೇಟ್. ಯಾರಿಗೆ ಕಾಗ್ನಿಸನ್ಸ್ ತೆಗೆದುಕೊಳ್ಳುವಂಥ ಅಧಿಕಾರ ಇದೆಯೋ ಅವರೇ ತಗೋಬೇಕು. ಮ್ಯಾಜಿಸ್ಟ್ರೇಟ್ಸ್ ಹ್ಯಾವ್ ಕ್ಲಾಸ್ ವೈಸ್ ಜ್ಯೂರಿಸ್ಡಿಕ್ಷನ್. ಇವರಿಗಿರುವಂತಹ ನ್ಯಾಯಿಕ ವ್ಯಾಪ್ತಿನೇ ಬೇರೆ, ಇವರಿಗಿರುವಂತಹ ನ್ಯಾಯಿಕ ವ್ಯಾಪ್ತಿನೇ ಬೇರೆ. ಆದ್ದರಿಂದ ಅವರಿಗೆ ಏನು ಅಧಿಕಾರ ಇದೆಯೋ ಆ ಅಧಿಕಾರದ ಇತಿಮಿತಿಯಲ್ಲಿ ಮಾತ್ರ ಅವ್ರು ಏನು ಮಾಡ್ಬೋದು, ಕಾಗ್ನಿಸನ್ಸ್ ತಗೋಬೋದು. ಮ್ಯಾಜಿಸ್ಟ್ರೇಟ್ಗಳು ಕ್ಲಾಸ್ ಆಧಾರಿತ ಅಧಿಕಾರ ವ್ಯಾಪ್ತಿ ಇರುತ್ತದೆ. ಕೆಲವು ಅಪರಾಧಗಳ ವಿಷಯದಲ್ಲಿ ಸಂಜ್ಞೇಯತೆ ತೆಗೆದುಕೊಳ್ಳುವ ಅಧಿಕಾರವು ಈ ಕೆಳಗಿನ ನ್ಯಾಯಮೂರ್ತಿಗಳಿಗೆ ಮಾತ್ರ ಸೀಮಿತವಾಗಿರುತ್ತದೆ. ಕೆಲವೊಂದು ವಿಷಯದಲ್ಲಿ CJM, ಸ್ಪೆಷಲ್ ಮ್ಯಾಜಿಸ್ಟ್ರೇಟ್, ಸೆಷನ್ ಮ್ಯಾಜಿಸ್ಟ್ರೇಟ್, ಕೆಲವು ವಿಷಯದಲ್ಲಿ, ಎಲ್ಲ ವಿಷಯದಲ್ಲಿ ಇವರಿಗಿಲ್ಲ, ಅಧಿಕಾರ ಇಲ್ಲ. ಯಾವುದೇ ನ್ಯಾಯಾಲಯಕ್ಕೆ ಕಾನೂನುಬದ್ಧ ಅರ್ಹತೆ ಅಥವಾ ಭೌಗೋಳಿಕ ಅಧಿಕಾರ ವ್ಯಾಪ್ತಿ ಇಲ್ಲದಿದ್ದರೆ ಆ ನ್ಯಾಯಾಲಯ ಸಂಜ್ಞೇಯತೆಯನ್ನು ತೆಗೆದುಕೊಳ್ಳೋಕ್ಕಾಗೋದಿಲ್ಲ. ಈಗ ಟೆರಿಟೋರಿಯಲ್ ಜ್ಯೂರಿಸ್ಡಿಕ್ಷನ್ ಇಲ್ಲದೇ ಈಗ ಕಡೂರಿನಲ್ಲಿ ನಡೆದಂತಹ ಅಪರಾಧಕ್ಕೆ ಚಿಕ್ಕಮಗಳೂರಿನ ನ್ಯಾಯಾಧೀಶರು ಕಾಗ್ನಿಸನ್ಸ್ ತೆಗೆದುಕೊಳ್ಳೋಕ್ಕಾಗೋದಿಲ್ಲ, ಅಥವಾ ಹಾಸನದಲ್ಲಿ ನಡೆಯುವಂಥ ಅಪರಾಧಕ್ಕೆ ಚಿಕ್ಕಮಗಳೂರಿನಲ್ಲಿ ಕಾಗ್ನಿಸನ್ಸ್ ತೆಗೆದುಕೊಳ್ಳೋಕೆ ಆಗೋದಿಲ್ಲ. ಅಲ್ಲದೆ JMFC ಮತ್ತು JMSC ಅವ್ರಿಗೆ ಏನೇನು ಲಿಮಿಟ್ ಇರುತ್ತೋ ಆ ವಿಷಯದಲ್ಲಿ ಅವರು ಕಾಗ್ನಿಸನ್ಸ್ ತಗೋಬೇಕು ಅಂತಕ್ಕಂಥದ್ದು ಇದರ ಅರ್ಥ. ಇದರಲ್ಲಿ ಅತಿ ಇಂಪಾರ್ಟೆಂಟ್ ಇದು ಸೆಕ್ಷನ್ 213. ದಿಸ್ ಈಸ್ ವೆರಿ ಇಂಪಾರ್ಟೆಂಟ್ ಬಿಕಾಸ್ ಇನ್ ದಿಸ್ ಸೆಕ್ಷನ್ ಇಟ್ ಈಸ್ ಸ್ಪೆಸಿಫಿಕಲಿ ಟೋಲ್ಡ್ ದ್ಯಾಟ್ ಸೆಷನ್ಸ್ ಕೋರ್ಟ್ ಈಸ್ ಆ್ಯಕ್ಚುಲಿ ಅಪೆಲೇಟ್ ಕೋರ್ಟ್. ಆದ್ದರಿಂದ ನೋಡಿ, ಇಲ್ಲಿ ನಾನು ನಿಮಗೆ ಕೋರ್ಟ್ಗಳನ್ನು ಎಕ್ಸ್ಪ್ಲೇನ್ ಮಾಡೋದಾದರೆ, ಈ ಕೆಳಹಂತದಲ್ಲಿ ಬರುವಂತಹ ಕೋರ್ಟ್ಗಳು ಯಾವುದು? JMFC, JMSC. ಇವುಗಳ ಮೇಲಿನ ಹಂತದಲ್ಲಿರುವಂಥದ್ದು ಸೆಷನ್ಸ್ ಕೋರ್ಟ್. ಈ ಸೆಷನ್ಸ್ ಕೋರ್ಟ್ಗೆ ತಾನೇ ಕಾಗ್ನಿಸನ್ಸ್ ತೆಗೆದುಕೊಳ್ಳುವ ಅಧಿಕಾರ ಇಲ್ಲ. ಫಾರ್ ಎಕ್ಸಾಂಪಲ್, ಒಂದು ಮರ್ಡರ್ ಕೇಸ್ ಇಲ್ಲಿ ಬಂತು ಅಂತ ಇಟ್ಕೊಳ್ಳಿ. ದೇರ್ ಈಸ್ ಎ ಮರ್ಡರ್ ಕೇಸ್, ದೇರ್ ಈಸ್ ಎ ರೇಪ್ ಕೇಸ್. ಆವಾಗ ಈ ಕೇಸ್ಗಳನ್ನು ಈ ನ್ಯಾಯಾಲಯ ಸೆಷನ್ಸ್ ಕೋರ್ಟ್ಗೆ ಫಾರ್ವರ್ಡ್ ಮಾಡುತ್ತೆ. ಕಮಿಟಿಂಗ್ ಅಂತಾರೆ ಅದಕ್ಕೆ. ಸೆಷನ್ಸ್ ಕೋರ್ಟ್ ಕ್ಯಾನಾಟ್ ಟೇಕ್ ಕಾಗ್ನಿಸನ್ಸ್ ಡೈರೆಕ್ಟ್ಲಿ ಅನ್ಲೆಸ್ ದ ಕೇಸ್ ಈಸ್ ಕಮಿಟೆಡ್ ಬೈ ಎ ಮ್ಯಾಜಿಸ್ಟ್ರೇಟ್. ಆ ಕೇಸನ್ನು ಯಾರು ಕಳಿಸ್ಬೇಕು? ಇಲ್ಲಿ ಯಾವ ಮ್ಯಾಜಿಸ್ಟ್ರೇಟ್ಗೆ ಬಂದಿರ್ತದೆ ಅವ್ರು ನೋಡ್ತಾರೆ, ಇದು ನನ್ನ ಅಧಿಕಾರ ನ್ಯಾಯಿಕ ವ್ಯಾಪ್ತಿಯಲ್ಲಿ ಬರುವುದಿಲ್ಲ, ನ್ಯಾಯಿಕ ಅಧಿಕಾರ ವ್ಯಾಪ್ತಿಯಲ್ಲಿ ಬರುವುದಿಲ್ಲ. ಯಾರ ವ್ಯಾಪ್ತಿಯಲ್ಲಿ ಬರ್ತದೆ? ಸೆಷನ್ಸ್ ಕೋರ್ಟಿನ ವ್ಯಾಪ್ತಿಯಲ್ಲಿ. ಆವಾಗ ಅವರು ಅದಕ್ಕೆ ಕಳಿಸ್ಕೊಡ್ತಾರೆ. ದೆನ್ ಓನ್ಲಿ ಹಿ ಕ್ಯಾನ್ ಟೇಕ್ ಕಾಗ್ನಿಸನ್ಸ್. ತಾನೇ ಸುವಮೋಟೋ ಕಾಗ್ನಿಸನ್ಸ್ ತೆಗೆದುಕೊಳ್ಳುವಂಥ ಅಧಿಕಾರ ಕೇವಲ ಮ್ಯಾಜಿಸ್ಟ್ರೇಟ್ರಿಗಿದೆ. ಮ್ಯಾಜಿಸ್ಟ್ರೇಟ್ರಿಗೆ ಬಿಟ್ಟರೆ ಬೇರೆ ಆ ಅಧಿಕಾರ ಯಾರಿಗೂ ಇಲ್ಲ. ಆದರೆ ಅವರು ಅದಕ್ಕೆ ಸಂಬಂಧಪಟ್ಟಂತಹ ಪ್ರಕರಣಗಳನ್ನು ಇವ್ರಿಗೆ ಜ್ಯೂರಿಸ್ಡಿಕ್ಷನ್ ಬರ್ತಿತ್ತು ಅಂದರೆ ಅವರಿಗೆ ಕಳಿಸ್ಕೊಡ್ತಾರೆ. ದಟ್ ಈಸ್ ದಿ ಕಾನ್ಸೆಪ್ಟ್ ಹಿಯರ್, ರೈಟ್? ಸೆಷನ್ಸ್ ನ್ಯಾಯಾಲಯವು ಸಾಮಾನ್ಯವಾಗಿ ಸ್ವತಃ ನೇರವಾಗಿ ಸಂಜ್ಞೇಯತೆಯನ್ನು ತೆಗೆದುಕೊಳ್ಳಲು ಆಗುವುದಿಲ್ಲ. ಮ್ಯಾಜಿಸ್ಟ್ರೇಟ್ ಪ್ರಕರಣವನ್ನು ಕಮಿಟ್ ಮಾಡಿದ ನಂತರ ಸೆಷನ್ಸ್ ನ್ಯಾಯಾಲಯ ಸಂಜ್ಞೇಯತೆ ತೆಗೆದುಕೊಳ್ಳಬಹುದು. ಅವ್ರಿಗೆ ಸಂಬಂಧಪಟ್ಟಿತ್ತಂದರೆ ಈ ಲೋಯರ್ ಕೋರ್ಟ್ಗಳಿದಾವಲ್ಲ, ಇವು ಅವ್ರಿಗೆ ಫಾರ್ವರ್ಡ್ ಮಾಡ್ತಾರೆ. ಆದರೆ ವಿಶೇಷ ಕಾಯ್ದೆಗಳು, ಕೆಲವೊಂದು ವಿಶೇಷ ಕಾಯ್ದೆಯಲ್ಲಿ ಇವರಿಗೆ ನೇರವಾಗಿ ಅಧಿಕಾರ ಇದೆ. ಯಾರಿಗೆ? ಈ ನ್ಯಾಯಾಲಯಗಳಿಗೆ ನೇರವಾದ ಅಧಿಕಾರ ಇದೆ. ಬಟ್ ಫಾರ್ ದ್ಯಾಟ್ ಯು ವಿಲ್ ಹ್ಯಾವ್ ಸಪ್ರೇಟ್ ಲಾಸ್. ಕೆಲವೊಂದು ಕಾನೂನು ಇರ್ತವೆ, ಆ ಕಾನೂನು ಪ್ರಕಾರ ಅವರು ತೆಗೆದುಕೊಳ್ಬೋದು ಅನ್ನೋದು ಅದರ ಅರ್ಥ. ಎಸ್, ಕಂಪ್ಲೇಂಟ್ ಬೈ ಎಗ್ರೀವ್ಡ್ ಪರ್ಸನ್ ಓನ್ಲಿ. ಕಂಪ್ಲೇಂಟ್ ಬೈ ಎಗ್ರೀವ್ಡ್ ಪರ್ಸನ್ ಓನ್ಲಿ. ನೋಡಿ, ಕೆಲವೊಂದು ವಿಷಯದಲ್ಲಿ ಏನಾಗುತ್ತೆ ಅಂತಂದರೆ, ಎಲ್ಲ ವಿಷಯದಲ್ಲ, ಕೆಲವು ವಿಷಯದಲ್ಲಿ ಎಗ್ರೀವ್ಡ್ ಪರ್ಸನ್ನೇ ಕಂಪ್ಲೇಂಟ್ ಕೊಡಬೇಕು. ಫಾರ್ ಎಕ್ಸಾಂಪಲ್, ಗಂಡ ಹೆಂಡತಿ ಜಗಳ, ಯಾರೋ ಮೂರನೇದವನು ಹೋಗಿ ಕಂಪ್ಲೇಂಟ್ ಕೊಡೋಕ್ಕಾಗಲ್ಲ. ಮಾನಹಾನಿ ಜಗಳ, ಥರ್ಡ್ ಪಾರ್ಟಿ ಹೋಗಿ ಕಂಪ್ಲೇಂಟ್ ಕೊಡೋಕ್ಕಾಗಲ್ಲ. ಒಂದು ಮರ್ಡರ್ ಆಗಿದೆ, ಯಾರು ಬೇಕಾದರೂ ಹೋಗಿ ಕಂಪ್ಲೇಂಟ್ ಕೊಡ್ಬೋದು. ದಿಸ್ ಈಸ್ ದ ಕಾನ್ಸೆಪ್ಟ್. ಯಾರು ಬೇಕಾದರೂ ಹೋಗಿ ಕಂಪ್ಲೇಂಟ್ ಕೊಟ್ಟರೆ ಕಾಗ್ನಿಸನ್ಸ್ ತೆಗೆದುಕೊಳ್ಳೋಕ್ಕಾಗಲ್ಲ. ದಟ್ ಈಸ್ ದ ಕಾನ್ಸೆಪ್ಟ್. ಅಂದರೆ ಫಾರ್ ಸರ್ಟನ್ ಅಫೆನ್ಸಸ್ ಲೈಕ್ ಡಿಫೇಮೇಷನ್, ಮ್ಯಾರೇಜ್ ರಿಲೇಟೆಡ್ ಮ್ಯಾಟರ್ಸ್, ಓನ್ಲಿ ಅಗ್ರೀಡ್ ಪರ್ಸನ್ ಕ್ಯಾನ್ ಕಂಪ್ಲೇಂಟ್. ಆವಾಗ ಕಾಗ್ನಿಸನ್ಸ್ ತೊಗೊಳಕ್ಕಾಗತ್ತೆ. ಇಬ್ಬರು ಗಂಡ ಹೆಂಡತಿ ಜಗಳಾಡ್ತಾ ಇರ್ತಾರೆ, ನಾನು ಹೋಗಿ ಕಂಪ್ಲೇಂಟ್ ಕೊಟ್ಟರೆ ಮ್ಯಾಜಿಸ್ಟ್ರೇಟು ಕಾಗ್ನಿಸನ್ಸ್ ತೆಗೆದುಕೊಳ್ಳುವ ಅಧಿಕಾರ ಇಲ್ಲ ಮ್ಯಾಜಿಸ್ಟ್ರೇಟ್ಗೆ. ಯಾರ್ದೋ ಒಬ್ಬರು ಇನ್ನೊಬ್ಬರಿಗೆ ಬೈಕೊಂಡಿರ್ತಾರೆ,
ಲೈಬಲ್ ಮಾಡಿರ್ತಾರೆ, ಡಿಫೆಮೇಷನ್ ಮಾಡಿರ್ತಾರೆ, ಸ್ಲ್ಯಾಂಡರ್ ಮಾಡಿರ್ತಾರೆ. ಅಂತಹ ಸಂದರ್ಭದಲ್ಲಿ ಥರ್ಡ್ ಪಾರ್ಟಿ ಹೋಗಿ ಕಂಪ್ಲೇಂಟ್ ಕೊಡೋಕ್ಕಾಗಲ್ಲ. ಅಫೆಕ್ಟೆಡ್ ಪರ್ಸನ್ ಹೋಗಿ ಕಂಪ್ಲೇಂಟ್ ಕೊಟ್ಟರೆ ಮಾತ್ರ ಜಡ್ಜ್ಗೆ, ಮ್ಯಾಜಿಸ್ಟ್ರೇಟ್ಗೆ ಕಾಗ್ನಿಜೆನ್ಸ್ ತೆಗೆದುಕೊಳ್ಳುವ ಅಧಿಕಾರ ಇರ್ತದೆ. ಇಲ್ಲಾಂದರೆ ಇಲ್ಲ ಅಂತಕ್ಕಂಥದ್ದನ್ನು ನಾ ಇಲ್ಲಿ ಹೇಳ್ತೀನಿ. ಇಫ್ ಸಮ್ ಒನ್ ಎಲ್ಸ್ ಫೈಲ್ಸ್, ಕಾಗ್ನಿಜೆನ್ಸ್ ಈಸ್ ಬಾರ್ಡ್. ಕಾಗ್ನಿಜೆನ್ಸ್ ಈಸ್ ಬಾರ್ಡ್. ಎಸ್, ಕಾಗ್ನಿಜೆನ್ಸ್ ಕೆನಾಟ್ ಬಿ ಟೇಕನ್ ಟ್ವೈಸ್. ಸಂಜ್ಞೇಯತೆಯನ್ನು 2 ಸಲ ತಗೊಳಕ್ಕಾಗಲ್ಲ, ಒಂದೇ ಸಲ ತೆಗೆದುಕೊಳ್ಬೋದು. ಇಟ್ಸ್ ಎ ವೆರಿ ಸಿಂಪಲ್ ಕಾನ್ಸೆಪ್ಟ್. ದೆನ್ ಕ್ಲೋಸರ್ ರಿಪೋರ್ಟ್ ಬೈ ಪೊಲೀಸ್. ಇಟ್ಸ್ ಎನದರ್ ವೆರಿ ಇಂಟ್ರೆಸ್ಟಿಂಗ್ ಥಿಂಗ್. ಪೊಲೀಸರು ಅಲ್ಟಿಮೇಟ್ಲಿ ತನಿಖೆಯ ನಂತರ ರಿಪೋರ್ಟ್ ಕೊಡ್ತಾರೆ. ಅದಕ್ಕೆ ಫೈನಲ್ ರಿಪೋರ್ಟ್ ಅಂತಾರೆ, ಕ್ಲೋಸರ್ ರಿಪೋರ್ಟ್ ಅಂತಾರೆ. ಏನಂತ? ನೋ ಅಫೆನ್ಸ್, ಅಪರಾಧ ನಡೆದಿಲ್ಲ ಅಂತ ಕೊಡ್ತಾರೆ. ಆದಾಗ್ಯೂ ನ್ಯಾಯಾಧೀಶರಿಗೆ ಅಪರಾಧ ನಡೆದಿದೆ ಅನ್ನುವಂತಹ ಮನಸ್ಥಿತಿ ಇದ್ದರೆ ಹಿ ಕ್ಯಾನ್ ಕಂಟಿನ್ಯೂ, ಹಿ ಕ್ಯಾನ್ ಟೇಕ್ ದ ಕಾಗ್ನಿಜೆನ್ಸ್ ಅನ್ನೋದು ನಾವಿಲ್ಲಿ ತಿಳ್ಕೋಬೇಕು. ಈವನ್ ಇಫ್ ಪೊಲೀಸ್ ಫೈಲ್ ಎ ಫೈನಲ್ ರಿಪೋರ್ಟ್ ಸೇಯಿಂಗ್ ನೋ ಅಫೆನ್ಸ್, the magistrate may still take cognizance upon the application of judicial mind. What is the basis for cognizance? Application of judicial mind of magistrate. This is actually what matters. Magistrate. ಒಂದೇ ಒಂದು ಕಂಡೀಷನ್ ಏನಂತಂದ್ರೆ ಇವರಿಗೆ ಅದಕ್ಕೆ ನ್ಯಾಯಿಕ ಅಧಿಕಾರ ಇರಬೇಕಷ್ಟೇ. ಪೊಲೀಸರು ಅಪರಾಧ ಇಲ್ಲ ಎಂದು ಅಂತಿಮ ವರದಿ ನೀಡಿದರೂ ನ್ಯಾಯಮೂರ್ತಿ ದಾಖಲೆಯಲ್ಲಿರುವ ಸಾಕ್ಷ್ಯಗಳ ಆಧಾರದ ಮೇಲೆ ಸಂಜ್ಞೇಯತೆಯನ್ನು ತೆಗೆದುಕೊಂಡು ಟ್ರಯಲ್ ಸ್ಟಾರ್ಟ್ ಮಾಡ್ಬೋದು. ಹವೆವರ್ ಮೆಕ್ಯಾನಿಕಲ್ ಆರ್ ಮೈಂಡ್ಲೆಸ್, ಕಾಗ್ನಿಜೆನ್ಸ್ ಈಸ್ ಬಾರ್ಡ್. ಆದರೆ ಇದು ಎಂತಹ ಕಾಗ್ನಿಜೆನ್ಸ್ ಇರಬೇಕು? ಅಪ್ಲಿಕೇಶನ್ ಆಫ್ ಜುಡಿಷಿಯಲ್ ಮೈಂಡ್. ಆ ರೀತಿ ಯಾಂತ್ರಿಕವಾಗಿ ಸುಮ್ಮನೆ ಯಾವುದಕ್ಕೂ ಅವರು ಆ ರೀತಿ ಮಾಡಲಿಕ್ಕೆ ಆಗೋದಿಲ್ಲ ಅಂತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸಬೇಕು. ದೆನ್ ಕೆಲವೊಮ್ಮೆ ಏನಾಗುತ್ತೆ, ಸಿವಿಲ್ ಡಿಸ್ಪ್ಯೂಟ್ಸ್ನ ಕ್ರಿಮಿನಲ್ ಮಾಡಿರ್ತಾರೆ. ಅಂಥ ಸಂದರ್ಭದಲ್ಲೂ ಕಾಗ್ನಿಜೆನ್ಸ್ ತೊಗೊಳಕ್ಕಾಗಲ್ಲ. ಸಿವಿಲ್ ಡಿಸ್ಪ್ಯೂಟ್ಸ್ ಮಾಸ್ಕ್ವೇರ್ಡಿಂಗ್ ಆ್ಯಸ್ ಕ್ರಿಮಿನಲ್ ಇಫ್ ದ ಡಿಸ್ಪ್ಯೂಟ್ ಈಸ್ ಪ್ಯೂರ್ಲಿ ಸಿವಿಲ್. ಅದು ನಾಗರಿಕ ಅಪರಾಧ ಆಗಿದ್ದರೆ ಅಥವಾ ನಾಗರಿಕ ಡಿಸ್ಪ್ಯೂಟ್ ಆಗಿದ್ದರೆ ಅಥವಾ ದಿವಾನಿ ವ್ಯಾಜ್ಯ ಆಗಿದ್ದರೆ ಕ್ರಿಮಿನಲ್ ಕೋರ್ಟ್ಸ್ ಅವಾಯ್ಡ್ ಟೇಕಿಂಗ್ ಕಾಗ್ನಿಜೆನ್ಸ್. This is a judicially involved limitation to prevent misuse of criminal process. ನಿಮ್ಮ ಸಿವಿಲ್ ಸಮಸ್ಯೆಗಳಿಗೆ ಕ್ರಿಮಿನಲ್ ಪ್ರೊಸೆಸ್ಸನ್ನು ನೀವು ಉಪಯೋಗಿಸಲಾಗುವುದಿಲ್ಲ. ಅಂತಹ ಸಂದರ್ಭದಲ್ಲಿ ಕೂಡ ಮ್ಯಾಜಿಸ್ಟ್ರೇಟರು ಕಾಗ್ನಿಜೆನ್ಸನ್ನು ತೆಗೆದುಕೊಳ್ಳುವುದಿಲ್ಲ ಅನ್ನೋದನ್ನು ನಾವು ನೋಡ್ತೀವಿ. ಹಾಗಾಗಿ ಅಲ್ಟಿಮೇಟ್ಲಿ ವಾಟ್ ವಿ ಕ್ಯಾನ್ ಕನ್ಕ್ಲೂಡ್ ಹಿಯರ್ ಈಸ್ ದ ಪವರ್ ಆಫ್ ಕ್ರಿಮಿನಲ್ ಕೋರ್ಟ್ಸ್ ಟು ಟೇಕ್ ಕಾಗ್ನಿಜೆನ್ಸ್ ಈಸ್ ಕಂಟ್ರೋಲ್ಡ್ ಬೈ sanction requirements, statutory conditions, jurisdictional limits, and authorized by complaints, procedure, limitation, and judicial safeguards. The limitations ensure fairness and prevent misuse of criminal law. ನೋಡಿ, ಸಂಜ್ಞೇಯತೆಯನ್ನು ತೆಗೆದುಕೊಳ್ಳುವಂತಹದ್ದು 3 ಆಧಾರದಲ್ಲಿ: ಕಂಪ್ಲೇಂಟಿನ ಮೇಲೆ, ಪೊಲೀಸ್ ವರದಿಯ ಮೇಲೆ, ಅಥವಾ ಸ್ವಯಂ ಪ್ರೇರಿತವಾಗಿ. ಆದರೂ ಕೂಡ ಇದು ಒಂದು ಆಬ್ಸಲ್ಯೂಟ್ ಸಂಪೂರ್ಣ ಅಧಿಕಾರ ಅಲ್ಲ. ಇದಕ್ಕೆ ಅನೇಕ ಲಿಮಿಟೇಷನ್, ಇತಿಮಿತಿಗಳಿದ್ದಾವೆ ಅನ್ನೋದನ್ನು ನಾವು ಇಲ್ಲಿ ತಿಳ್ಕೊಂಡು ಈ ನಿಮ್ಮ ಏನು ಪರೀಕ್ಷೆಗೆ ಬಂದಂಥ 10 ಮಾರ್ಕ್ಸ್ಗೆ ಬೇಕಾದಂತಹ ಎಲ್ಲ ಕಂಟೆಂಟ್ಗಳನ್ನು ನಾನು ಇದರಲ್ಲಿ ನಿಮಗೆ ಪೂರೈಸಿದ್ದೀನಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ. ಮತ್ತು ಇದಕ್ಕೆ ಸಂಬಂಧಪಟ್ಟಂತಹ PDF ನೋಟ್ಗಳನ್ನು ನಾನು ನನ್ನ ಟೆಲಿಗ್ರಾಮ್ ಚಾನಲಲ್ಲಿ ಅಪ್ಲೋಡ್ ಮಾಡ್ತೀನಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಕ್ತಾಯ ಮಾಡ್ತೀನಿ. ನಮಸ್ಕಾರ. ಮತ್ತು ನಿಮಗೆ ಹೇಳುವುದಿಷ್ಟೇ, ನನ್ನ ವಿಡಿಯೋಗಳು ನಿಮಗೆ ಇಷ್ಟ ಆದರೆ ದಯವಿಟ್ಟು ವಿಡಿಯೋಗಳನ್ನ ಲೈಕ್ ಮಾಡಿ. ನಾನು ಬಹಳಷ್ಟು ಸಲ ನೋಡ್ತಾ ಇದ್ದೀನಿ, ನೀವು ಕಮೆಂಟ್ಗಳನ್ನು ಫೋನ್ ಮಾಡ್ತೀರಿ, ಮಾತಾಡ್ತೀರಿ, ಆದರೆ ವಿಡಿಯೋದಲ್ಲಿ ಲೈಕ್ ಮಾಡದೇ ಇರುವಂಥದ್ದು ಸರಿಯಲ್ಲ. ನಿಮಗೆ ನನ್ನ ವಿವರಣೆ ಇಷ್ಟ ಆಗಿದ್ದರೆ, ಇದರಿಂದ ನಿಮಗೆ ಕಾನೂನಿನ ಮಾಹಿತಿ ನಿಮಗೆ ಸಿಕ್ಕಿದೆ ಅಂತಂದಾಗ ನೀವು ಲೈಕ್ ಮಾಡುವಂಥದ್ದಾಗಲಿ ಪ್ರಮೋಟ್ ಮಾಡುವಂಥದ್ದಾಗಲಿ ಮಾಡುವ ಅವಶ್ಯಕತೆ ಇದೆ ಅನ್ನೋದನ್ನು ಹೇಳ್ತಾ ಈ ವಿಡಿಯೋನಲ್ಲಿ ಮುಗಿಸ್ತೀನಿ. ನಮಸ್ಕಾರ.